ಸದ್ಗುರು ಪರಂಪರೆಗೆ ವಂದಿಸಿ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಪೂಜ್ಯರಿಗೂ ವಂದಿಸುತ್ತಾ ಪುಣ್ಯಾತ್ಮರ ಅಂತರಾತ್ಮಕ್ಕೆ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ಅನುಭವಿಗಳೆಲ್ಲ ನಿಮ್ಮೆಲ್ಲರಿಗೆ ಹೇಳಿದರು. ನರಜನ್ಮದಿಂದೇಹದಳು ಮಿಗಿಲುಂಟೆ ಅಂತ ಯಾರು ಹೇಳಿದ್ರು ಇದನ್ನು? ಆ ಲಾಭವನ್ನು ತಗೊಂಡವರು, ಇದನ್ನು ಕಂಡು ಹಿಡಿದವರು ಭಾರತದೊಳಗೆ ನಮ್ಮ ಭಾರತೀಯ ಋಷಿಮುನಿಗಳು ಇದನ್ನು ಮೊಟ್ಟ ಮೊದಲಿಗೆ ಜಗತ್ತಿನಾಗ ಕಂಡು ಹಿಡಿದ್ರು. ಇದು ಮನುಷ್ಯನ ಜನ್ಮದ ಶ್ರೇಷ್ಠತೆಯನ್ನು ಕಂಡು ಹಿಡಿದವರು ನಮ್ಮ ಭಾರತೀಯ ಋಷಿಮುನಿಗಳು. ಯಾಕೆ ಇಂಥ ಅವಕಾಶ ಯಾವ ಜನ್ಮದಾಗೂ ಇಲ್ಲ. 84 ಲಕ್ಷ ಪ್ರಕಾರದ ಜೀವರಾಶಿಗಳಂತ ಹೇಳ್ತಾರಲ್ಲ, ಅದಕ್ಕೆ ನರಜನ್ಮದಿಂದ ದೇಹದೊಳು ಮಿಗಿಲುಂಟೆ ಅಂತ. ಜಂತು ನಾಮ್ ನರಜನ್ಮ ದುರ್ಲಭ, ಬಹಳ ದುರ್ಲಭ. ಮನುಷ್ಯನ ಜನ್ಮ ಸಿಗುವುದನ್ನ ದುರ್ಲಭದ, ಅದ್ರಾಗ ಮನುಷ್ಯತ್ವ ಬರೋದು ಬಹಳ ದುರ್ಲಭದ. ಮನುಷ್ಯನ ಶರೀರ ಬಂದೈತಿ, ಹಾಗಾದ್ರೆ ದನ್ಯಾರು ಹೇಳಿರು ಶರೀರ ಬಂದ್ರೆ ಏನೈತಿ, ಅವಕ್ಕ ನಮಗೂ ಏನು ಫರಕ್ ಐತಿ ಅಂತ. ಮನುಷ್ಯತ್ವ ಬರಬೇಕಲ್ಲ, ಮೈಕ್ ಐತಿ, ಇದ್ರಾಗ ಕರೆಂಟ್ ಇರಲಿಲ್ಲ ಅಂದ್ರೆ ಉಪಯೋಗ ಏನೈತಿ. ಹಂಗೆ ನಮ್ಮಲ್ಲಿ ಮನುಷ್ಯತ್ವ ಅಂದ್ರೆ ಎದಕ್ಕಂತಾರು? ಮನುಷ್ಯರು ಎಷ್ಟು ಮಂದಿ ಇದೀರಿ ನೀವು ಅಂತ ಪ್ರಶ್ನೆ ಮಾಡಿದ್ರು ಅಜ್ಜವ್ರು ನಮ್ಮ ಧಾರವಾಡ ಕಾರ್ಯಕ್ರಮದಾಗ, ತತ್ವಾನುಷ್ಠಾನ ಮಂದಿರದೊಳಗೆ. ನಿಮ್ಮ ಧಾರವಾಡ ಹುಬ್ಳಿ ಕಾರ್ಪೊರೇಷನ್ ಏರಿಯಾದಾಗ ಮನುಷ್ಯರನ್ನವರು ಮನುಷ್ಯತ್ವದ ಲಕ್ಷಣ ಏನು ಅದು ಬರಬೇಕಲ್ಲ. ಅದಕ್ಕೆ ದುರ್ಲಭ ಅಂದ್ರೆ ಮನುಷ್ಯತ್ವ, ಮುಮುಕ್ಷತ್ವ, ಮಹಾಪುರುಷರ ಆಶ್ರಯ, ಏತತ್ರಯಂ ತ್ರೈಲೋಕ್ಯ ದುರ್ಲಭಂ ಅಂತ. ಇವು ಮೂರು ಜಗತ್ತಿನೊಳಗೆ ಬಹಳ ದುರ್ಲಭ, ಮೂರು ಲೋಕದೊಳಗೂ ಬಹಳ ಕಠಿಣ, ಸಿಗುವುದಿಲ್ಲ ಅಂತ. ಅಂಥವು ಬಹಳ ಯುಗ ಯುಗಕ್ಕೆ ಉದಾಹರಣೆ ಕೊಟ್ಟಾರ. ಅಂಥ ಅವತಾರಿ ಪುರುಷಗಳು, ಜ್ಞಾನಿ, ತ್ರೈಲೋಕ್ಯ ದುರ್ಲಭ. ಅಲ್ಲಿ ಇದ್ರ ಮಹತ್ವ ಗೊತ್ತಾಗೈತಿ. ಮನುಷ್ಯನ ಜನ್ಮದ ಮಹತ್ವ ಏನು ಅನ್ನೋದು ಮಹಾತ್ಮರ ಸನ್ನಿಧಾನಕ್ಕೆ ಹೋದಾಗ ನಮಗೆ ಗೊತ್ತಾಗೈತಿ. ಇಲ್ಲ ಸಾಮಾನ್ಯ ಜನರು ಕೂಡ ಜಡಬುದ್ಧಿ ಜಡಸಂಗದಾಗ ಇದ್ದಾಗ ಇದ್ರ ಗೊತ್ತಾಗೋದಿಲ್ಲ. ಮನುಷ್ಯನ ಜನ್ಮದ ಮಹತ್ವ ಏನು ಅನ್ನೋದು ಅಂಥವರ ಸಂಘ ಮಾಡಿದಾಗ ಏನಪ್ಪ ಇದು ನಮ್ಗೆ ಇಂಥದ್ದನ್ನು ನಾವು ಕಳ್ಕೊಂದಿವಲ್ಲ, ಎಂಥ ಮಾನವ ಜನ್ಮ, ಇದನ್ನು ಹಾರಿಗೆಡ್ಸಕೊಂಡೀವಿ, ಎದಕ್ಕೆ ಹತ್ತಗೊಂಡೀವಿ. ಏನೋ ಹಿಂದಿನ ಜನ್ಮದ ಪುಣ್ಯ ಇದ್ರೆ ಹೊಳಿಬೇಕು ನಿಮಗಂತಿದ್ರು ಅಪ್ಪ ಅವರು. ಇಲ್ಲಾಂದ್ರೆ ಹೊಳಿದನ ಕಠಿಣದ ಇದು. ಮನುಷ್ಯನ ಜನ್ಮದಲ್ಲಿ ವಿವೇಕ ನಮ್ಮಲ್ಲಿ ಜಾಗೃತಗೊಳಿಸ್ಬೇಕಾದ್ರೆ ಅಲ್ಲಿ ಹೊಳಿತೈತಿ, ನಮ್ಗೆ ಹೊಳಿತೈತಿ ವಿವೇಕ. ಅದಕ್ಕೆ ಗುರು ಸನ್ನಿಧಿ ನಮಗೆ ಬೇಕು, ಅಂಥವ್ರ ಸನ್ನಿಧಿ. ಏನೋ ನಮ್ಮ ಹಿಂದಿನ ಜನ್ಮದ ಪುಣ್ಯ, ಈ ನಾಡಿನ ಭಾಗ್ಯ, ಅಪ್ಪ ಅವರ ದರ್ಶನ ನಿಮ್ಮೆಲ್ಲರಿಗೆ ಆಗೈತಿ. ಅದಕ್ಕೆ ಈ ಮನುಷ್ಯನ ಜನ್ಮದ ಮಾಹಿತಿಯನ್ನು ಸ್ವಲ್ಪ ಗೊತ್ತಾಗೈತಿ. ಏನು ಮಾಹಿತಿಯಾರಾಗೈತಿ, ಹಿಂಗೈತಿಪ್ಪ ಇದು ನಿಜವಾದದ್ದರ ಅನ್ನೋದನ್ನು. ಇನ್ನು ಅಭ್ಯಾಸ ಮಾಡೋದಂತೆ ಅದು ಅವಧಿ ಭಾಳ ಹಿಡಿತೈತಿ. ಅನೇಕ ಜನ್ಮಗಳು ಕೇಳಿದಾಕ್ಷಣ ಆಗೋ ಕೆಲಸ ಅಲ್ಲಿದು. ಸಟ್ನ ಹೇಳಿದ ಕೂಲೆ ಕೇಳಿದ ಕೂಲೆ ಮಾಡುವಂಥ ಕೆಲಸ ಅಲ್ಲಿದು. ಅನೇಕ ಜನ್ಮಗಳ ಪ್ರಯತ್ನ ಮಾಡಬೇಕಾಗೈತಿ. ಅದಕ್ಕೆ ಸತ್ಸಂಗ ಬೇಕಿದಕ್ಕೆ. ಮನುಷ್ಯನ ಜನ್ಮದ ಲಾಭವನ್ನು ನಾವು ಮಾಡ್ಕೋಬೇಕಾಗಿತ್ತಂದ್ರೆ ಅಂಥ ಅನುಭವಿಗಳ ಸಂಗನ ಇದಕ್ಕೆ ಬೇಕು. ಮೇಲೆ ಸತ್ಸಂಗವನ್ನು ನಾವು ಬಿಡಬಾರ್ದು ಅಂತೇಳಿ. ಪ್ರಾಣ ಹೋಗ್ತೈತೆ ಅಂದರೂ ಅಂಥ ಸಂಘವನ್ನು ನಾವು ಬಿಡಬೇಕು. ಲಾಭದ ಏನೋ ನಿಮ್ಮ ಬೆಂಗಳೂರು ನಗರದ ಏನೋ ಭಾಳ ಜನ ಪುಣ್ಯ ಒದಗಿ ಬಂದದಿಲ್ಲಿ. ಅಂಥ ಮಹಾತ್ಮರನ್ನು ಕೇಳುವಂಥ ಭಾಗ್ಯ ನೀವೆಲ್ಲರಿಗೂ ಒಂದು ದೊರಕಿಸ್ಕೊಂಡಿರಿ ಅಂದ್ರೆ ಮತ್ತೆ ಅದೊಂದು ದೊಡ್ಡ ಭಾಗ್ಯ. ಮತ್ತಿದು ಮೇಲೆ ಇದು ಒಂದು ಕೇಳೋಕೆ ಪುಣ್ಯ ಇದ್ರೆ ಬರ್ತೈತೆ ಅಂತಿದ್ರು ಅಪ್ಪ ಅವ್ರ ಮಾತು ಹೇಳಿದಾವಲ್ಲ, ಅನುಭವಿಗಳ ಮಾತು ನಮಗೆ ಕಿವಿಗೆ ಬೀಳಬೇಕಾದ್ರೂ ಅದು ಒಂದು ಪುಣ್ಯದ ಭಾಗ್ಯ. ಇದ್ರ ಸಾಧ್ಯ ಐತಿ, ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಬರೀ ಇದ್ರಾಗನೇ ಜೀವನ ಎಲ್ಲ ಕಳೆದು ಹೋಗಿಬಿಡ್ತೇವೆ ನಾವು. ಸ್ವಲ್ಪರ ನಮಗೆ ಆಯುಷ್ಯದ ವೇಳೆದೊಳಗೆ ಇದ್ರೊಳಗೆ ನಾವು ಕಳೆದ ವೇಳೆ ಸಾರ್ಥಕ ಆದದ್ದು. ನಮ್ಮ ನಿಜವನ್ನು ತಿಳ್ಕೊಳ್ಳಿಕ್ಕೆ ಏನು ಬೋಧ ಮಾರ್ಗದರ್ಶನ ಮಾಡ್ಯಾರಲ್ಲ ಅನುಭವಿಗಳು, ಅದನ್ನು ಮಾಡಿಕೊಂಡ್ರೆ ಮನುಷ್ಯನ ಜನ್ಮ ಶ್ರೇಷ್ಠ. ನಾವು ಯಾರಿದ್ದೇವೆ ಏನು ನಿಜವಾದದ್ದನ್ನು ತಿಳ್ಕೊಳ್ಳೋ ಸತ್ಯದ ದರ್ಶನವನ್ನು ಮಾಡಿಕೊಂಡಾಗ ಮನುಷ್ಯನ ಜನ್ಮ ಶ್ರೇಷ್ಠ. ಅಂತಹ ಒಂದು ಅವಕಾಶ ಐತಿ ಇಲ್ಲಿ. ಈ ದುಃಖದಿಂದ ಪಾರಾಗುವಂಥ ಬಾಗಲ ಹೇಳಿರಲ್ಲ ಸಾಹೇಬರು, ಪಾರಾಗಕ್ಕೆ ಬರ್ತೈತಿ ಈ ಬಾಗಲದಾಗ. ಬಾಕಿ ಜನ್ಮದಾಗ ಇದು ಅವಕಾಶನೇ ಇಲ್ಲ, ಕತ್ಲೈತೆ ಅಲ್ಲಿ. ಇಲ್ಲಿ ಬೆಳಕೈತಿ. ಮಾನವ ಜನ್ಮದಲ್ಲಿ ಅರಿವು ಜಾಗೃತಿ ಐತಿ. ಇಲ್ಲಿ ಅರಿವಿನ ಮುಖಾಂತರ ಇದನ್ನು ಪಾರಾಗಕ್ಕೆ ಸಾಧ್ಯ ಐತಿ. ಈ ಬಾಗಲ್ದಾಗ ದಾಟಾಗ ಪಾರಾಗಲಿ ಈ ಸಾರಿಗೆ ಅಂದಾರ. ಬಂದು ಸಿಕ್ಕೊಂಡು ಕುಂತಿ ಈ ಎಲ್ಲ ಜೀವರಾಶಿಗಳಲ್ಲಿ ಜನ್ಮಾಂತರ ತಿರ್ಕೊಂತ ಬಂದು ಮನುಷ್ಯನ ಜನ್ಮಕ್ಕೆ ಬಂದಾಗ ಪಾರಾಗಕ್ಕೆ ಬರ್ತೈತಿ. ಅದು ಮನುಷ್ಯನ ಜನ್ಮಕ್ಕೆ ಬಂದಾಗ ಇದ್ರ ಕಡೆ ಲಕ್ಷ ಕೊಟ್ಟಾಗ ಬರ್ತೈತಿ. ಲಕ್ಷ ಕೊಡಲಿಲ್ಲ ಅಂತಂದ್ರೆ ಏನಾಯ್ತು? ಬರೀ ಅದ್ರಾಗ ಹೋಗೋ ನಮ್ಮೆಲ್ಲ 100 ವರ್ಷದ ಆಯುಷ್ಯದೊಳಗೆ 50 ವರ್ಷ ನಿದ್ದೆಯೊಳಗೆ ಹೋಗ್ತಾವು. 50 ವರ್ಷ ನಿದ್ಯಾಗ ಕಳೆದು ಹೋತಿ. 20 ವರ್ಷ ಎದ್ರಾಗ ಆಟ ಪಾಠಗಳಲ್ಲಿ ಹೋತಿ. ಮತ್ತು ಇನ್ನು 30 ವರ್ಷ ವಿಷಯಗಳ ಹೋಗದಾಗ ಹೋಗಿಬಿಡ್ತಿ. ಅದ್ರಾಗ ನಿನ್ನನ್ನು ನೀ ತಿಳ್ಕೊಳಕ್ಕೆ ವೇಳೆ ಎಲ್ಲಿ ಉಳಿತೈತಿ?
ಏನು ಮಾಡ್ಕೊಂಡು ಮನುಷ್ಯನ ಜನ್ಮದ ಲಾಭ ಏನು ಮಾಡ್ಕೊಂಡು? ಬರೇ ವಿಷಯ ಸಂಗ್ರಹ, ವಿಷಯ ಚಿಂತನದೊಳಗೆ ಕಳೆದು ಹೋಗ್ತೀನಿ ನಿನ್ನ ಜೀವನ. ನಿನಗಾಗಿ ಏನು ಉಪಯೋಗ ಮಾಡ್ಕೊಂಡು? ಮಹಾತ್ಮರು ಎಚ್ಚರಿಕೆ ಕೊಟ್ಟಾರ. ಅದರಾಗ ನಮ್ಮ ಜೀವನದೊಳಗೆ ಪ್ರಾರಬ್ಧಕ್ಕನುಸಾರಾಗಿ ಏನು ನಡೆಯುವಂಗೆ ನಡೀಲಿ, ಅದ್ರ ಕಡೆ ಲಕ್ಷ್ಯ ಕೊಡ್ದಂಗೆ ನಾವು ಇದ್ರ ಕಡೆ ಲಕ್ಷ್ಯ ಕೊಡ್ಬೇಕಾಗೈತಿ. ಯಾವುದಕ್ಕೆ ಮಹತ್ವ ಕೊಟ್ಟರವರು ಮಹಾತ್ಮರು? ಎದಕ್ಕೆ ಮಹತ್ವ ಕೊಟ್ಟರು? ಬರೇ ಬಾಳೆ ಬದುಕಿಗೆ ಮಹತ್ವ ಕೊಡಲಿಲ್ಲ ಅವರು. ಅದು ಪ್ರಾರಬ್ಧಕ್ಕನುಸಾರವಾಗಿ ನಡೀತೈತಿ, ಅದಕ್ಕೆ ಮಹತ್ವ ಕೊಡಕ್ಕೆ ಹೋಗಬೇಡ. ನಿನ್ನನ್ನು ನೀ ತಿಳ್ಕೊಳ್ಳೋದು ಮಹತ್ವದ, ಜ್ಞಾನವನ್ನು ಪಡೆಯುವುದೇ ಮುಖ್ಯತ್ವ. ಅದಕ್ಕೆ ಮಹತ್ವದ. ಅದನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ಮನುಷ್ಯನ ಜನ್ಮಕ್ಕೆ ಇದಕ್ಕೇನು ಮಹತ್ವವಿಲ್ಲ. ಅದು ಪಶು ಪಕ್ಷಿಗಳಿಗಿಂತ ಕಡಿ ಆಕೈತಿ. ಮತ್ತೆ ಇದನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ಭಾಳ ಕನಿಷ್ಠ. ಜ್ಞಾನವ ಪ್ರಾಪ್ತಿಯನ್ನು ಮಾಡಿಕೊಂಡ್ರೆ ಮತ್ತೆ ಇದಕ್ಕೆ ಶ್ರೇಷ್ಠ. ಅದಕ್ಕೆ ಅದನ್ನು ಮಾಡ್ಕೋಬೇಕಾಗೈತಿ. ನಾವು ಮೊದಲು ಎಲ್ಲ ಬಿಟ್ಟು, ಹೀನ ಸಂಸ್ಕೃತಿಯನ್ನೇ ಎಲ್ಲ ಹೀನ ಇವನ್ನೆಲ್ಲ ಬಿಟ್ಟು ಜ್ಞಾನವನ್ನು ಪಡೆಯುವುದು ಮುಖ್ಯತ್ವ ಅಂದರು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಅದಕ್ಕೆ ಮಹತ್ವ ಕೊಟ್ಟ ಅದನ್ನು ಅವರು ಸಾಧಿಸಿದರು. ಅದರಂತೆ ನಾವು ಆ ಕ್ರಮ ಹಿಡಿಬೇಕಾಗೈತಿ. ಮಹಾತ್ಮರ ದಾರಿ ತೋರಿಸಿದಂಥ ಕ್ರಮ, ಆ ದಾರಿ ಹಿಡಿದ್ರೆ ಮಾತ್ರ ಏನಾರ ನಮಗೆ ಇದು ಸಿಗ್ತೈತಿ. ಇಲ್ಲ ಅಂದ್ರೆ ನಾವು ಪಶು ಪಕ್ಷಿಗಳ ಅವ ರೊತ್ತಿ ಅದಾವ. ನಮ್ಮ ಹೊಸದಾಗಿ ಮನುಷ್ಯನ ಜನ್ಮಕ್ಕೆ ಬಂದೇವಿ. ಈಗ ಮನುಷ್ಯನ ವೃತ್ತಿ ಉಳ್ಳವ್ರು ಇಲ್ಲ. ನಾವು ಇತ್ತಿತ್ತಲಾಗಿ ಹೊಸದಾಗಿ ಮನುಷ್ಯನ ಜನ್ಮಕ್ಕೆ ಬಂದೇವಿ. ಏನೋ ಹಿಂದಿನ ಪುಣ್ಯ ಬಂದೇವಿ. ಅದು ಮನುಷ್ಯರ ಸಂಘ ಮಾಡ್ಬೇಕಲ್ಲ, ಅಂತಹ ಮನುಷ್ಯರ ಭೇಟಿ ಆಗ್ಬೇಕಂತ ಸಂಸ್ಕಾರ ಹಾಕೋಂತ ಪರಿವರ್ತನೆ ಹಾಕೋಂತ ಆನಂತರ ಮನುಷ್ಯ ವೃತ್ತಿ, ದೇವವೃತ್ತಿ, ದೇವಾತೀತ ವೃತ್ತಿಯನ್ನು ಪಡೆದಾಗ ಜ್ಞಾನವನ್ನು ಮಾಡ್ಕೊಳಿಕ್ಕೆ ಬರ್ತದೆ ಅಂತ ಹೇಳ್ತಿರಪ್ಪ ಅವರು. ವೃತ್ತಿಗಳನ್ನು ಹೇಳಿದ್ರಪ್ಪ ಅವರು, ವಿಂಗಡಿಸಿ ಹೇಳ್ಯಾರ. 6 ವೃತ್ತಿಗಳನ್ನು ಮಾಡ್ಯಾರ. ಒಂದು ಹೆಸರಿಸಲಿಕ್ಕೆ ಬಾರದಂಥ ವೃತ್ತಿ ಐತಿ. ಏನಂತ ಕರಿಬೇಕಿದಕ್ಕೆ ಅಂತ ಹೀನ ವೃತ್ತಿ ಐತಿ. 2ನೇದ್ದು ರಾಕ್ಷಸಿ ವೃತ್ತಿ, 3ನೇದ್ದು ಪಶು ವೃತ್ತಿ, 4ನೇದ್ದು ಮನುಷ್ಯನ ವೃತ್ತಿ, 5ನೇದ್ದನ ದೇವವೃತ್ತಿ. ಅಂದ್ರೆ ಸಾತ್ವಿಕ ಇದ್ರೊಳಗೆ ಜೀವನ ಸಾಕ್ಷರು. 6ನೇದ್ದನ ದೇವಾತೀತ ವೃತ್ತಿ. ಅದನ್ನು ನಾವು ಹೊಡೆದು ಹಾಕ್ಬೇಕಾಗತ್ತೆ. ದೇವತೆಗಳಿಗೆ ಕೂಡ ಅದನ್ನು ಹೊಂದಕ್ಕಾಗೋದಿಲ್ಲ ಅಂತಾರಲ್ಲ, ಅಲ್ಲಿ ಭೋಗ ಲಾಲಸ ಐತಿ. ವಿಷಯದಿಂದ ಸುಖ ಹೊಂದಬೇಕನ್ನೋ ವ್ಯಾಮೋಹ ದೇವತೆಗಳಿಗೆ ಕೂಡ ಹೊಳೆದಿಲ್ಲ ಅಂತ. ವಿವೇಕ ಯಾವನಲ್ಲಿ ಜಾಗೃತ ಆಕೈತಿ ಅವ ದೇವಾತೀತ ವೃತ್ತಿಯನ್ನು ಪಡೆದವ ಅಂತಿದ್ರಪ್ಪ ಅವರು. ಸತ್ಸಂಗದಿಂದ ಅದನ್ನು ಪಡೀಲಿಕ್ಕೆ ಸಾಧ್ಯ ಅದ. ನಾವು ಎದರ ಸಂಬಂಧ ಸತ್ಸಂಗ? ವಿವೇಕವನ್ನು ಜಾಗೃತಗೊಳಿಸುವ ಸಂಬಂಧ. ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ನಮ್ಮಲ್ಲಿ ದೇವಾತೀತ ವೃತ್ತಿ ಬರ್ತದೆ. ಅವಾಗ ಮುಕ್ತಿ ಒಲು ಆಕೈತಿ. ಮುಕ್ತಿ ಹೊಂದಬೇಕನ್ನೋ ಆಶಯ ಯಾರಿಗೆ ಆಕೈತಿ ಅಂದ್ರೆ ವಿವೇಕವಂತಗಾಕೈತಿ. ವಿವೇಕವಂತ ಆಗ್ಬೇಕಂದ್ರೆ ಅಂಥ ವಿವೇಕವಂತರ ಸಂಘ ನಿರಂತರ ನಮಗೆ ಬೇಕು. ಜಡಬುದ್ಧಿ ಜಡ ಸಂಘದಿಂದ ನಮಗೆ ಇದು ಬರುವುದಿಲ್ಲ. ಅದಕ್ಕೆ ಅಂತಹ ಜನರ ಸಂಘದಿಂದ ನಾವು ದೂರ ಇರಬೇಕಾಗತ್ತೆ. ಹೆಂಗೆ ಆಗ್ಬೇಕು ನಮಗಿದು ಅನುಭವ ಅಂತ ಹೇಳ್ಯಾರ. ನಿಜಗುಣ್ಯಾರ ಎಂತೊಲಿವನು ತನಗಿನ್ನೆಂತ ಒಲಿವನು ಕಂತು ಕಾಲ ಪುರವೈರಿ ಗುರು ಶಂಭುಲಿಂಗ. ಜಡಬುದ್ಧಿ ಜಡಸಂಗ ಬಿಡದೆ ಮಾಡುವ ತರ್ಕ. ಇದರಾಗನೇ ಬರೀ ವಿಷಯ ಬಿಡ್ಕರೆ ಇದರಾಗ ತೊಡಗಿದ್ದೀವಿ. ಮಹಾತ್ಮರ ಸಂಘನೇ ಇಲ್ಲಲ್ಲ. ಆ ಸಂಘದಿಂದ ಏನು ಲಾಭ ಆಕೈತಿ ಅನ್ನೋದು ನೋಡ್ಕೊಂಡು ಮಾಡಿದ್ರೆ ಗೊತ್ತಾಕೈತಿ. ಮಾಡಿ ನೋಡು, ಅಂತ ಆ ಸಂಘವನ್ನು ಮಾಡಿ ನೋಡು. ಮಹಾತ್ಮರ ಸಂಘ ಏನು ಲಾಭ ಐತೆ ಅನ್ನೋದು ನಿಮ್ಗೆ ಗೊತ್ತಾಕೈತಿ ಅಂದ್ರೆ ಇಂಥ ಲಾಭ ಎದ್ರೊಳಗೂ ಸಿಗೋದಿಲ್ಲ. ಇವೆಲ್ಲ ಏನು ಕಾಯಂ ಉಳಿದಿಲ್ಲ. ನೀವು ಏನು ಗಳಿಸಿದ್ದು ಉಳಿದಿಲ್ಲ. ನಿನ್ನ ಹಿಂಬಾಲಿ ಬರೋದಿಲ್ಲ. ನಿನಗೆ ಬೇಕಾದದ್ದು ಎದ್ರೊಳಗೆ ಸಿಗೋದಿಲ್ಲ. ಜ್ಞಾನದಿಂದ ಜ್ಞಾನ ಸಂಪತ್ತನ್ನು ಗಳಿಸ್ರಿ. ಅದು ಎಲ್ಲಿ ಸಿಗ್ತೈತೆ ಅಂದ್ರೆ ಮಹಾಪುರುಷರ ಸಂಘದಿಂದ. ಎಲ್ಲ ಸಮೂಲ ದುಃಖಗಳೆಲ್ಲ ನಾಶ ಆಗಿ ಹೋಗ್ತವೆ ಮಹಾತ್ಮರ ಸಂಘವನ್ನು ನಾವು ಮಾಡೋದ್ರಿಂದ. ಅವರ ಸಂಘ ನಿರಂತರ ನಾವು ಮಾಡೋದ್ರಿಂದ ಆ ಮಹಾಪುರುಷತ್ವವನ್ನು ನಾವು ಪಡೀಲಿಕ್ಕೆ ಬರ್ತೈತಿ. ಮನುಷ್ಯನ ಜನ್ಮದ ಮಹತಿ ಏನು ಅನ್ನೋದು ನಮಗೆ ಗೊತ್ತಾಗೈತಿ. ಇದರೊಳಗೆ ಹೆಂಗೆ ನಾವು ಇದರ ಲಾಭ ತಗೋಬೇಕನ್ನುವಂಥ ಮಾರ್ಗದರ್ಶನ ಮಾಡಿ ಇಟ್ಟು ಹೋಗ್ಯಾರಪ್ಪ ಅವರು. ಎಲ್ಲರಿಗೆ ಅದನ್ನು ಕ್ಯಾಸೆಟ್ ರೂಪದಿಂದ ಐತಿ, ಬರೆದ ಗ್ರಂಥಗಳ ರೂಪದಿಂದ ಅದಾವ, ಎಲ್ಲ ರೂಪದಿಂದ ಹೇಳ್ಕೊಂತ ಬಂದ್ರಪ್ಪ ಅವರು. ಒಂದು ದಿನ ತಪ್ಪಲಿಲ್ಲ ಅದನ್ನು ಶ್ರವಣ ಹೇಳೋದನ್ನು ಬೋಧ ಮಾಡುವಂಥದ್ದನ್ನಪ್ಪ ಅವರು. ಶರೀರ ಹೋಗು ಇವತ್ತು ಹೋಗೈತಿ ಅಂದರೆ ಅವತ್ತು ಒಂದಿನ ಅಷ್ಟೇ ಕಟ್ಟಾಗೈತಿ. ಹೇಳೋದು ನಿರಂತರವಾಗಿ ಬಿಡಲಿಲ್ಲಪ್ಪ ಅವ್ರದ್ದು. ಅದನ್ನು ಮಾಡ್ಕೋರಿ, ದೌಡ್ ಕೆಲಸ ಮಾಡ್ಕೋರಿ. ಏನಾರ ಸಂಶಯ ಇದ್ರೆ ಕೇಳ್ರಿ. ಇದ್ರೊಳಗೆ ನಿಮ್ಗೆ ಯಾರಿಗಾರ ಏನಾರು ಸಂಶಯ ಬಂದರೆ ನಿವಾರಣೆ ಮಾಡ್ಕೋರಿ. ಈಗ ಈ ಶರೀರ ಇರೋದ್ರೊಳಗೆ ಈ ಶರೀರ ಹೋತೆ ಅಂದ್ರೆ ಮತ್ತೆ ಯಾರು ಹೇಳ್ತಾರೋ ಇಲ್ಲ, ನಮಗೇನು ಬರಸಿಲ್ಲ. ಅದಕ್ಕೆ ಅದನ್ನು ಮಾಡ್ಕೋರಿ. ಅದಕ್ಕೆ ಅಂಥ ಮಹಾತ್ಮರು ಇದ್ದಾಗ ದೌಡ್ ಮಾಡ್ಕೋಬೇಕೆಲ್ಲ ಕೆಲಸ ಇದೆ. ಅದು ನಮ್ಮ ಎಲ್ಲ ಶರೀರ ಗಟ್ಟಿದ್ದಾಗ. ಶರೀರ ಕುಂಟ ಸೊಟ್ಟ ಆದರೆ ಇದನ್ನು ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಎಲ್ಲ ಅವಯವ ಶುದ್ಧ ಇದ್ದಂಥ ಪುಣ್ಯಾತ್ಮರು, ಎಲ್ಲ ಅನುಕೂಲ ಇದ್ದವರು ಅಂಥವರ ಆಶ್ರಯವನ್ನು ಮಾಡಿ ದೌಡ್ ಇದರ ಲಾಭ ಮಾಡ್ಕೊರಿ. ತಡ ಮಾಡಕ್ಕೆ ಹೋಗಬೇಡ. ದೌಡ್ ಮುಂದಿನ ಕ್ಷಣ ನಿನ್ನದಲ್ಲ, ಹೊಕ್ಕೈತಿ. ಬುದ್ಧ ಭಿಕ್ಷಕ್ಕೆ ಹೊಟ್ಟಾಗ ಒಬ್ಬವ ಭಾಳ ಗೋಗರ್ದ ನನಗೆ ಬೋಧ ಮಾಡಿರಿ, ಉಪದೇಶ ಮಾಡಿರಿ ಅಂತ. ಅವಾಗ ಬುದ್ಧಿಗೆ ಗೊತ್ತಾತಂತ. ಅವ ಟೈಮ್ನಾಗ ಅವ ಭಿಕ್ಷಕ್ಕೆ ಹೋಗೋದ್ರಿತ್ತು ಬಾ ನಿನಗೆ ಬೋಧ ಮಾಡಿದವು. ನೀನೇ ಆ ಪರಬ್ರಹ್ಮ ಸ್ವರೂಪ ಇದ್ದಿ, ನೀನು ಅಲ್ಲದ ನೀನು ಅಂತ ತಿಳ್ಕೊಂಡು ಅಜ್ಞಾನದೊಳಗೆ ಇವನ್ನೆಲ್ಲ ತಪ್ಪು ತಿಳುವಳಿಕೆ ಕಳ್ಕೋ ಅಂತ ಅವ್ನು ನಿರಂತರ ಬೋಧ ಮಾಡಿದವು.
ಕಂಡಾಬಿಟ್ಟು ಹೇಳಿ ನಿಂತು ಬೋಧ ಮಾಡಿ ಮುಂದೆ ನಾವು ಹೋಗೋದಕ್ಕೆ ಗೂಳಿ ಹೋಗೋದಕ್ಕೆ ಬಂದುಬಿಡ್ತಂತ ಶರೀರ ಹೋತವನು ಶರೀರ. ಆ ಟೈಮ್ನಾಗ ಅವಾಗ ಬೋಧ ಶಕ್ತಿ ಅಂತ್ಯ ಕಾಲದೊಳಗೆ ಯಾವ ಸಂಸ್ಕಾರ ಇರ್ತೈತಿ ಅದು ಮುಂದುವರಿತೈತಿ ಅಂತ, ಅಂತ್ಯಮತಿ ಸಾಗತಿ ಅಂತ. ಅದಕ್ಕೆ ನಮ್ಗೆ ಇದು ಅಂತ್ಯಕಾಲಕ್ಕೆ ಇದು ನೆನಪು ಬರಾಕಿ ಸಂಸ್ಕಾರ ಗಟ್ಟಿ ಆಗ್ಬೇಕು ನೋಡ್ರಿ. ಜೀವನ ಪರ್ಯಂತರ ಯಾವುದಕ್ಕೆ ನಾವು ಮಹತ್ವ ಕೊಟ್ಟಿರ್ತೇವೆ ಅದ ನಮಗೆ ನೆನಪಿಗೆ ಬರ್ತದೆ. ನೀನು ಬಾಳೆ ಬದುಕಿನಾಗ ನೆನಪು ಅದನ್ನ ನೆನಪಿನಾಗ ಶರೀರ ಬಿಟ್ಟೆ ಅಂದ್ರೆ ಮತ್ತು ಅದ ಮುಂದುವರಿದೆ. ಅದಕ್ಕೆ ನಮಗೆ ಯಾವುದು ನೆನಪು ಇರಬೇಕು? ಬ್ರಹ್ಮಚಿಂತನ ಎಡೆಬಿಡದೆ ನಡಿಬೇಕು. ನಿದ್ದೆ ಬರುವವರೆಗೂ ಸಾವು ಬರುವವರೆಗೂ ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡಬಾರ್ದು ಅಂತ ಅಂದಾಗ ಲಾಭ ನಮಗೆ ತಗೊಳ್ಳಿಕ್ಕೆ ಬರ್ತದೆ. ಮತ್ತು ಅದು ಹೆಂಗೆ ನಡಿಬೇಕ್ರಿ? ಅದ್ರ ಕೊಡಿವಿ ನಿನಗೆ ಅದಕ್ಕೆ ಬೇಕಾಗೈತಿ, ಅದು ನಡೆಯುವಂಗೆ ನಡೀತೈತಿ. ಅದಕ್ಕೇನು ವಿಘ್ನ ಆಗೋದಿಲ್ಲ. ಇದು ನಾವು ತಿಳ್ಕೊಂಡೇವಿ, ಇದ್ರೊಳಗೆ ತೊಡಗಿರಿ ನಮ್ಮ ಬಾಳೆ ಎಲ್ಲ ಕೆಡ್ತೈತಿ. ಇದ್ರ ಕಡೆ ಎಲ್ಲ ಕೊಟ್ಟಿವಿ ಅಂದ್ರೆ ಬಾಳೆ ಎಲ್ಲ ಹದಗೆಡ್ತೈತಿ ಅಂತ ಹದಗೆಡೋದಿಲ್ಲ. ಅಗದಿ ವ್ಯವಸ್ಥಿತವಾಗಿ ನಡೀತೈತಿ. ಬಾಳೆಕೇನು ವಿಘ್ನ ಆಗೋದಿಲ್ಲ. ಇದು ಬೇಕಾದ್ರೆ ಪ್ರಯೋಗ ಮಾಡಿ ನೋಡ್ಕೊ. ಮಾಡ್ಯಾರ ಇಲ್ಲ ನಮ್ಮಪ್ಪ ಮಾಡಿರಲಿಲ್ಲ ಅಂತಂದ್ರೆ ಅಪ್ಪ ಅವರು ಶಿವಾನಂದಾಜ್ ಅವರು ಗೌಡಿಕೆ ಮಾಡಲಿಲ್ಲ, ಮಾಸ್ತರಿಕೆ ಮಾಡಲಿಲ್ಲ, ಮತ್ತೆ ಇದನ್ನು ಪ್ರವಚನ ಮಾಡ್ತಿದ್ರಿಲ್ಲ, ಸಮಾಧಿ ಮಾಡ್ತಿದ್ರಿಲ್ಲ. ಏನು ವಿಘ್ನ ಆಗಿತ್ತು ಅವ್ರಿಗೆ? ಅದರಂತೆ ಮಾಡಿದ್ರಿಲ್ಲ. ಇವರು ಮಾಡಿದ್ರಿಲ್ಲ, ಆತ್ಮಾನಂದಪ್ಪ ಅವರು ಮಾಡಿದ್ರಿಲ್ಲ. ಅವರು ಶಿಕ್ಷಣ ಹೈಸ್ಕೂಲ್ ಟೀಚರ್, ಅದನ್ನು ಟೀಚರ್ಗೆ ಕೆಲಸ ಮಾಡ್ಯಾರ, ಗೌಡಿಕೆ ಮಾಡ್ಯಾರ ಅಪ್ಪ ಅವರು. ಎಲ್ಲ ಥರದ್ದು ಮಾಡಿದ್ರು ಅವರು. ಅದನ್ನು ಸಾಧಿಸಿದ್ರು, ಮನೆಯೊಳಗೆ ಅವ್ರು ಸಾಧಿಸಿದ್ರು. ನಿರಂಜನ ಅಪ್ಪ ಅವರು ಅಂತಿದ್ರು, ನಿಮ್ಮ ಅಜ್ಜ ಗುಡ್ಡದ ಮ್ಯಾಗ ಸಾಧಿಸಿದ, ನಿಮ್ಮಪ್ಪ ಮನ್ಯಾಗ ಸಾಧಿಸಿದ, ಇದು ಇಲ್ಲೇ ಕಾರಗಡ್ಯಾಗ ನೋಡಿದ ಹಿಂಗೆ ಅಡ್ಡಾಡೋದು ಇದು ಅಂತಿದ್ರಪ್ಪ ಅವರು. ಕರೇನ ಅವ್ರ ಶರೀರ ಬರೀ ಪ್ರವಾಸದಾಗ ತಿರ್ಗೋದು. ಅಲ್ಲೇ ಹೀಗೆ ಇದ್ರ ಶರೀರದ ಈ ಪ್ರಾರಬ್ಧ ಹೆಂಗೈತಿ ನೋಡು ಅಂತೇಳಿ. ಅವ್ರ ಸ್ಥಿತಿ ಹಂಗಿತ್ತು, ಈ ಶರೀರ ಪ್ರಾರಬ್ಧ ಹಿಂಗೈತಿ. ಒಳಗಿನ ಸಂಸ್ಕಾರ ಇತ್ತಂದ್ರೆ ಎಲ್ಲಿ ಬೇಕಾದಲ್ಲಿ ಅದನ್ನು ಮಾಡ್ಬೋದು. ಇಂಥದ ನಿರ್ದಿಷ್ಟ ಅಂತ ಏನಿಲ್ಲ. ಆದ್ರೆ ಅಭ್ಯಾಸ ದಶೆಯೊಳಗೆ ಅವು ಸ್ಥಾನ ಪ್ರತ್ಯಾಹಾರ ಮಾಡಿ ಅದನ್ನು ಗಟ್ಟಿಗೊಳಿಸಕ್ಕೆ ಅವು ಬೇಕಾಕ್ಕವ. ಗಟ್ಟಿ ಆದ್ಮ್ಯಾಗ ಅದು ಎಲ್ಲಿದ್ರೂ ನಡೀತೈತೆ ಅಂತ. ಅದಕ್ಕೆ ನಾವು ಇದನ್ನು ಅಭ್ಯಾಸ ಮಾಡ್ಬೇಕಾದ್ರೆ ಅಂಥ ಒಂದು ವಾತಾವರಣ, ಅಂಥ ಒಂದು ಸ್ಥಾನ ನಮಗೆ ಬೇಕಾಗಿತ್ತು. ಸ್ಥಾನ ಪ್ರತ್ಯಾಹಾರ, ಕಾಲ ಪ್ರತ್ಯಾಹಾರ ಅಭ್ಯಾಸಿಗೆ ಅವಶ್ಯದ. ಹೊಂದಿದ ಮ್ಯಾಗಿನ ಮಾತು ಹೊಂದಕ್ಕಿಂತ ಪೂರ್ವದಾಗ ಲಾಗು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮನೆಯೇನು ಮಠವೇನು ನೆನೆಯುವವಗೆ ನೆನೆಯದವನು ಪರ್ವತದ ಕೊನೆಯಲ್ಲಿದ್ದರೇನು ಸರ್ವಜ್ಞ. ಹೊಂದಿದಾಗ ಹೇಳಿದ ಮಾತು ಹೊಂದಕ್ಕಿಂತ ಪೂರ್ವದಲ್ಲಿ ಜಗ ಬಿಡಬೇಕ ನೀ ದೊಡ್ಡಪ್ಪ ಅಂತಿದ್ರಪ್ಪ. ಜಗ ಬಿಡದ ಹೊರತು ನಿಮ್ಮ ಅಪ್ಪ ಸತ್ತ ನಿಮ್ಮ ಹೋಗಿ ಗುಟ್ಟು ಕುಂತ್ರು ಹತ್ತುದಿಲ್ಲ ಅದು. ಯಾಕೆ ಅಲ್ಲೇ ಇದ್ದಲ್ಲೇ ಆಸಕ್ತಿ ಹುಟ್ಟಕೈತಿ ನನ್ನದು ಅನ್ನೋದು. ಹೆಣದ ಮುಂದೆ ಕುಂತ್ರೆ ಅಳೋದು ತಪ್ಪೋದಿಲ್ಲ. ಸ್ಥಾನ ಪ್ರತ್ಯಾಹಾರ ಅಭ್ಯಾಸ ದಶೆಯೊಳಗೆ ಅದಕ್ಕೆ ಬೇಕಾಕೈತಿ. ಅಂಥವೆಲ್ಲ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕಾಗೈತಿ. ಇದ್ದು ತೋರಿಸಿದ್ರಪ್ಪ ಅವರು. ಒತ್ತಟೆ ಊರಾಗ ಇರ್ತಿದ್ರೆ ಮತ್ತೊಂದು ಊರಿಗೆ ಹೋಗು ನಡ್ರಿ, ಇನ್ನು ಬೇರೆ ಊರಿಗೆ ನಾವು ಅಂತಿದ್ರಪ್ಪ ಅವರು. ಒತ್ತಟೆ ಎಲ್ಲಿ ನಿಲ್ಲುವಂಗಿಲ್ಲ. ಆ ಸ್ಥಾನದ ಜಗ ಆಸಕ್ತಿ ಹುಡ್ತೈತಿ. ಎಲ್ಲಿಯೂ ನಿಲ್ಲದಿರು ಮನೆಯನ್ನು ಎಲ್ಲಿಯೂ ಕಟ್ಟದಿರು ಅಂತ. ಅದಕ್ಕೆ ಸಂಚಾರ ಇತ್ತಂದ್ರೆ ಆಸಕ್ತಿ ಕಡಿಮೆ ಆಕೈತಿ. ಒತ್ತಟೆ ಜಗದಾಗ ಆಸಕ್ತಿ ಹುಡ್ತೈತಿ. ಒತ್ತಟೆ ಇತ್ತೆ ಅಂದ್ರೆ ಈಗ ಬಿಟ್ಟು ಇರಾಕ್ ಕಲಿ, ನಾಳೆ ಬಿಟ್ಟು ಹೋಗ ಎಲ್ಲ ಬಿಟ್ಟು ಇರಾಕ್ ಬರ್ತೈತಿ. ಬಿಟ್ಟಿರೋ ಅಭ್ಯಾಸ ಈಗ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಾಳೆ ಹೆಂಗೆ ಬಿಟ್ಟು ಹೋಗ್ಲಿ ಇದನ್ನಂತ. ಇದನ್ನು ಬಿಡು ಸದಸ್ಯಂದನ ಅಧ್ಯಾತ್ಮದ ವಿಚಾರ. ಇದು ಏನೇನು ಹಿಡಿದೆಯಲ್ಲ ಎದಾದ್ರೆ ಸುಖರೂಪ ಐತಿ, ಅದರಿಂದ ವಿಚಾರ ಮಾಡಿ ಅದನ್ನೆಲ್ಲ ಕೈ ಬಿಡಿ, ಹಿಂದೆ ಸರುವ ಅಭ್ಯಾಸವನ್ನು ಮಾಡು. ಇದು ನಿತ್ಯ ಐತೋ, ಇದು ಅನಿತ್ಯ ಐತೋ, ಇದು ಹಿತ ಐತೋ, ಇದು ಅಹಿತ ಐತೋ ಅನ್ನುವಂತಹ ವಿಚಾರ ಮನುಷ್ಯರಿಗೆ ಮಾತ್ರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಐತೆ. ಬಾಕಿ ಯಾವ ವರ್ಗಕ್ಕೂ ಇದು ಬರುವುದಿಲ್ಲ. ರಾಕ್ಷಸಿ ಪಿಶಾಚಿಗಳಿಗಂತೂ ಅವ್ಯಾವ ಕಸದ ಬುಟ್ಟೆ ಅನ್ನುವಂತಿದ್ರಪ್ಪ ಅವರು. ಅವಕ್ಕಂತೂ ಇದು ಹೊಳೆದನೇ ಇಲ್ಲ. ಪಾಮರ ವರ್ಗಕ್ಕೆ ಈ ವಿಚಾರ ಹೊಳೆದನೇ ಇಲ್ಲ. ದೇವತೆಗಳಿಗೆ ನಮ್ಗೆ ಹ್ಯಾಂಗ ಹೊಳೆವಲ್ದಪ್ಪ ಅಂತ ಮರಗ್ತಾವ. ಆದರೂ ಅವು ಪ್ರವಚನಕ್ಕೆ ಬಂದು ಕುಂತಿರ್ತಿದ್ವು ಅಂತ ಅಪ್ಪ ಅವ್ರು ಹೇಳ್ತಿದ್ರು. ದೇವತೆಗಳನ್ನು ಸುಧಾ ಶಾಸ್ತ್ರ ಶ್ರವಣಕ್ಕೆ ಕುಂತಾವ್ ನೋಡ್ರಿ ಅಂತ. ಪಿಶಾಚಿಗಳು ಸೂಕ್ಷ್ಮ ಮೃಗದಿಂದ ಬಂದ ಕಣ್ಣಿದ್ದವ್ರು ನೋಡ್ರಿ ಅಂತಿದ್ರಪ್ಪ ಅವ್ರು. ಅವು ಶ್ರವಣ ಮಾಡ್ತಿರ್ತಾವೆ. ನಮಗೆ ಯಾವಾಗಿಂತ ಅವಕಾಶ ಸಿಕ್ಕಿತಲ್ಲ, ಅಂಥ ಸ್ಥಿತಿಯನ್ನು ಹೊಂದಲಿಕ್ಕೆ ನಮಗೆ ಯಾವಾಗ ಸಿಗ್ತೈತಿ ಇದು ಅಂತ. ಯಾಕೆ ಇದು ಅನಿತ್ಯದ. ಅದು ಪುಣ್ಯ ಇರೋ ಮಠ ಅಷ್ಟೇ. ಅದು ನಮ್ದು ಯಾವುದೇ ಭೋಗಾದಿಗಳೇನದಾವಲ್ಲ, ದೇವಲೋಕದ ಭೋಗಾದಿಗಳೇ ಇರಲಿ, ಐಶ್ವರ್ಯ ಪುಣ್ಯ ಇರೋ ಮಠ. ಪುಣ್ಯ ಕ್ಷೀಣ ಆದ್ಮ್ಯಾಗ ಮತ್ತು ಮರ್ತಿ ಲೋಕಕ್ಕನ ಬರಬೇಕು. ಇದನ್ನು ಗಳಿಸ್ಬೇಕಂದ್ರೆ ಮನುಷ್ಯನ ಜನ್ಮಕ್ಕನ ಬರಬೇಕಾಗತ್ತೆ. ಅದಕ್ಕೆ ಮನುಷ್ಯನ ಜನ್ಮ ಶ್ರೇಷ್ಠ ಅದ. ಪುಣ್ಯ ಪಾಪ ಮಾಡಬೇಕಾದ್ರೂ ಮನುಷ್ಯನ ಜನ್ಮಕ್ಕೆ ಬಂದಾಗನೇ ಅದು ದಾಖಲಾತಿ ಆಗೋದು. ಬಾಕಿ ಜನ್ಮ ಬರೀ ಅದು ಭೋಗ ಭೂಮಿ. ಇದು ಕರ್ಮ ಭೂಮಿನೂ ಹೌದು, ಭೋಗ ಭೂಮಿನೂ, ಎರಡೂ ಅವಕಾಶ ಅದ. ಇಲ್ಲಿ ಏನು ಬೇಕಾದ್ ಮಾಡ್ಕೊಳಿಕ್ಕೆ ಬರ್ತೈತಿ. ನಿನ್ನ ಕೈಯೊಳಗೆ ಐತಿ, ಅದು ಮಾಡ್ಕೊಳಿಕ್ಕೆ ಬರ್ತೈತಿ. ಪುಣ್ಯ ಮಾಡಿ ಸ್ವರ್ಗ ಹೊಂದಾಕು ಬರ್ತೈತಿ, ಪಾಪ ಮಾಡಿ ನರಕ ಹೊಂದಾಕು ಬರ್ತೈತಿ. ಪುಣ್ಯ ಪಾಪ ಎರಡೂ ಇವು ಅನಿತ್ಯದಾವ, ದುಃಖ ಕೊಡ್ತಾವ ಅಂತ ತಿಳ್ಕೊಂಡು ಹುಟ್ಟು ಸಾವುಗಳಿಗೆ ಕಾರಣಕ್ಕ ಅಂತ ತಿಳಿದ ಅವನು ಬಿಟ್ಟು ಜ್ಞಾನವನ್ನು ಮಾಡಿಕೊಂಡು ಮುಕ್ತ ಆಗೋಕ್ಕೂ ಒಂದು ಅವಕಾಶ ಐತಿ. ಅದಕ್ಕೆ ನರ ಜನ್ಮ ಇದು ಶ್ರೇಷ್ಠ ಅಂತ. ಇಂಥ ಅವಕಾಶ ಯಾವ ಜನ್ಮಕ್ಕೂ ಇಲ್ಲ. ಮಾನವ ಮಾತ್ರ ಮುಕ್ತ ಆಗಲಿಕ್ಕೆ ಮನುಷ್ಯರಿಗೆ ಮಾತ್ರ ಸಾಧ್ಯತೆ. ಅಂಥ ಅರಿವು ಇಲ್ಲಿ ಜಾಗೃತ ಐತಿ. ಹುಡುಕಿದ ಎಲ್ಲರಲ್ಲಿ ಐತೆ. ಅದು ಕಲ್ಲು ಮಣ್ಣಿನಲ್ಲಿ ಸಹಿತ ಜೀವ ಕಣಗಳದ. ಅದು ಸುಪ್ತಾವಸ್ಥೆಯೊಳಗೈತಿ. ರಾಮತೀರ್ಥ ಹೇಳ್ಯಾರಲ್ಲ, ದೇವರು ಶಿಲೆಯಲ್ಲಿ ನಿದ್ರಿಸಿ
ಸಸ್ಯಗಳಲ್ಲಿ ಉಸಿರಾಡಿ ಪ್ರಾಣಿಗಳಲ್ಲಿ ಸಂಚರಿಸಿ ಮನುಷ್ಯನಲ್ಲಿ ಎಚ್ಚೆತ್ತು ತನ್ನ ನಿಜ ಜ್ಞಾನವನ್ನು ಮಾಡ್ಕೋತಾನಂತ. ಅದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರೂ ಮೊದಲು ನಾವು ಈ ಕೆಲಸವನ್ನು ಮಾಡ್ಕೋಬೇಕು. ನಾನಾರು ನನ್ನ ಸ್ವರೂಪ ಎಂಥದ್ದೈತಿ ಅದನ್ನು ಎಡೆಬಿಡದೆ ನೆನೆಯುವುದು ಅನುದಿನದ ಉದಯ ಕಾಲದ ಎಚ್ಚರಿಕೆಗಳು. ಉನ್ನತ ಗುರುಮೂರ್ತಿಯನ್ನು ಉಮೇಶನಂಗ್ರೇನು ಬಳಿಕ ಸುವಿಚಾರದಿಂದ ನೇಮಕವಾಗಿ ಮನುಜ ತನ್ನನ್ನು ನೇಮಕವಾಗಿ ಮನುಜ ನಿನಗಹುದು ಮುಕುತಿ ಅಂತ. ಉಮೇಶ ಅಂತಂದ್ರೆ ನೀವು ಅರ್ಥ ಉಮೆ ಅಂತಂದ್ರೆ ಏನಂತ ತಿಳ್ಕೊಂಡ್ರಿ? ಉಮೇಶ ಅಂತಂದ್ರೆ ಈ ತೋರಿಕೆಗೆ ಆಶ್ರಯವಾದಂಥವನ ನಾನು ಇದ್ದು ಇರುವಿನ ನೆನಪು ಮಾಡೋದು. ಉಮೇಶ ಅಂದ್ರೆ ಪಾರ್ವತಿ ಕಂಡ ಅಂತ ನೀವು ತಿಳ್ಕೊತೀರಿ, ಹೌದಿಲ್ಲ? ಉಮೇಶ ಅಂತ ಅಂದ್ಕೂಡಲೇ ಆ ಭಾವ ಬರಬಾರ್ದು. ಆ ಕಲ್ಪಿತ ಭಾವವನ್ನೆಲ್ಲ ಅವ ನಮ್ಮನ್ನು ದಾರಿ ತಪ್ಪಿಸಿತು. ಉಮೆ ಅಂದ್ರೆ ಇದು ಮಾಯಾ ತೋರಿಕೆಗೆ ಆಧಾರವಾಗಿರ್ತಕ್ಕಂತಹ ಇರುವಿನ ನೆನಪು. ಅಂಗ್ರಿ ಅಂದ್ರೆ ನಾಶ ಆಗದಿದ್ದಂಥ ನ ಗ್ರಿಯತೆ ಐತಿ ಅಂಗ್ರಿ ಅಂತ. ನಿರಂಜನ ಪೋಳಂತಿ ಭಾಳ ಅವನ್ನೆಲ್ಲ ವಿಸ್ತಾರವಾಗಿ ಗೊತ್ತದ, ತಮಗೆಲ್ಲ ಕೇಳಿದವ್ರು ಅದೀರಿ, ಭಾಳ ವಿವರಣೆ ಮಾಡಿ ಹೇಳ್ಯಾರ. ಏನು ನಾಶ ಆಗದಂಥ ಅಂಗ್ರಿ ಅಂತಂದ್ರೆ ಅದು ಕಾಲ ಅಲ್ಲ, ಅದು ಪಾದ ಅಲ್ಲ, ಬಟ್ಟಲ್ಲ, ನಾಶ ರಹಿತವಾದಂಥ ಇರುವಿನ ಸ್ಥಿತಿಯನ್ನು ಬಿಡದೆ ಕೆಡಲಾರದಂಥ ವಸ್ತುನ ನೀನದಿ. ಈ ಶರೀರ ಶ್ರೇಷ್ಠ ಅಲ್ಲ, ಮತ್ತು ಅದನ್ನು ಅರಿತಕ್ಕಂತಹ ನೀ ಶ್ರೇಷ್ಠ. ಅದನ್ನು ಹೇಳ್ಯಾರ. ನರಜನ್ಮ ಶ್ರೇಷ್ಠ ಅಂತ ಅಂದ್ರೆ ನರಜನ್ಮ ಎದಕ್ಕೆ? ನಿನ್ನನ್ನು ತಿಳ್ಕೊಳಕ್ಕೆ. ಅದು ನಿನ್ನ ಸಾಧನ, ಅದು ನಿನಗೆ ಸಾಧನ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಈ ಶರೀರ ನಿನ್ನ ಶ್ರೇಷ್ಠವಾದಂಥ ನಾನೇ ಸಚ್ಚಿದಾನಂದ ಸ್ವರೂಪನಿದ್ದೇನೆ ಅನ್ನೋದನ್ನು, ನಾನೇ ಶ್ರೇಷ್ಠ ಇದ್ದೇನೆ, ನಾನೇ ಪರಬ್ರಹ್ಮ ಸ್ವರೂಪ ಇದ್ದೇನೆ ಅನ್ನೋದು ತಿಳ್ಕೊಳ್ಳಿಕ್ಕೆ ಅದು ಸಾಧನ. ಆ ಶರೀರನ ಶ್ರೇಷ್ಠ ಅಲ್ಲ. ಅದನ್ನು ಹೇಳ್ಯಾರಪ್ಪ ಅವರು. ನೀ ಶ್ರೇಷ್ಠವಾದ ವಸ್ತು, ನಿನಗಿಂತ ಶ್ರೇಷ್ಠವಾದಂಥ ವಸ್ತು ಜಗತ್ತಿನೊಳಗೆ ಯಾವುದೂ ಇಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿದು ಉತ್ತಮಂ ಅಂತ. ಯಾವ ಜ್ಞಾನ? ಆತ್ಮಜ್ಞಾನ, ಸ್ವರೂಪ ಜ್ಞಾನ, ಬ್ರಹ್ಮಜ್ಞಾನ. ಅದಕ್ಕಿಂತ ಶ್ರೇಷ್ಠವಾದ ಅದ ಬ್ರಹ್ಮಸ್ವರೂಪನೇ ಇದೆ. ನಿನ್ನ ಜ್ಞಾನ ಮಾಡ್ಕೊಳ್ಳೋಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಅಂಥ ಜ್ಞಾನವನ್ನು ಮನುಷ್ಯನ ಜನ್ಮದಾಗ ಮಾಡ್ಕೊಳಕ್ಕೆ ಬರ್ತೈತೆ ಅಂತ ಮನುಷ್ಯನ ಜನ್ಮ ಶ್ರೇಷ್ಠ. ಅದಕ್ಕೆ ಮನುಷ್ಯನ ಜನ್ಮದ ಲಾಭ ಮಾಡ್ಕೋರಿ. ಮನುಷ್ಯ ಕುಲದ ಜನನದ ಲಾಭ ತನ್ನನ್ನು ತಾ ತಿಳ್ಕೊಳ್ಳೋದು. ಅದನ್ನು ಮಾಡ್ಕೊಂಡಾಗ ಇದಕ್ಕೆ ಮಹತ್ವದ. ಮಾಡ್ಕೊಳ್ಳಿಲ್ಲ ಅಂದ್ರೆ ಇದರಂತಹ ಕನಿಷ್ಠ ಯಾವುದೂ ಅಲ್ಲ. ತಿಳ್ಕೊಂಡು ದೊಡ್ಡ ಲಾಭದ, ತಿಳ್ಕೊಳ್ಳಿಲ್ಲ ಅಂದ್ರೆ ದೊಡ್ಡ ಹಾನಿ ಅದ ಅಂತ. ಈ ಹಚೇತ್ ಅವೇದೀತ್ ಸತ್ಯಮಸ್ತಿ ನಚೇತ್ ಅವೇದೀತ್ ಮಹತ್ ವಿನಷ್ಟಿ ಅಂದ್ರೆ ದೊಡ್ಡ ಹಾನಿ ಅಂತ. ಪುನಃ ಮನುಷ್ಯನ ಜನ್ಮ ಬರ್ತೈತೆ ಅನ್ನೋದು ಏನು ಬರಸಿಲ್ಲ. ಒಂದು ಚಾನ್ಸ್ ಎಲ್ಲರಿಗೂ ಇದು ಸಿಕ್ಕೈತಿ. ಮುಂದಿದ ಮನುಷ್ಯನ ಜನ್ಮ ಬರ್ತೈತಿ ಅನ್ನೋದು ಏನು ಬರಸೈತಿ? ಯಾವ ಜನ್ಮದ ಕೆಲಸ ನಾವು ಮಾಡ್ತೇವಿ, ಯಾವ ಜನ್ಮ ನಮಗೆ ಕಾದು ಕೂತಾವ ನೋಡ್ರಿ. ಮನುಷ್ಯನ ಜನ್ಮದ ಕೆಲಸದಾಗ ಯಾರು ತೊಡಗಿವಿ? ಮನುಷ್ಯನ ಜನ್ಮದ ಕೆಲಸ ಏನು? ಎಷ್ಟು ಜನರಿಗೆ ಗೊತ್ತೈತಿ ಮನುಷ್ಯನ ಜನ್ಮದ ಕೆಲಸ ಏನು ಅನ್ನೋದು? ನಾವು ಏನು ಮಾಡಾಕತ್ತೀವಿ? ಮನುಷ್ಯನ ಜನ್ಮಕ್ಕೆ ವಿರುದ್ಧವಾದಂಥ ಕೆಲಸ, ಪಶು ಪಕ್ಷಿಗಳ ಜನ್ಮದ ಕೆಲಸ ಮಾಡಾಕತ್ತೇವೆ. ಬರೀ ದುಡಿದು ತಿನ್ನೋದು, ರೊಕ್ಕ ಗಳಿಸೋದು, ವಿಷಯ ಸಂಗ್ರಹ ಮಾಡೋದು, ವಿಷಯ ಭೋಗ ಮಾಡೋದು. ಇದು ಮನುಷ್ಯನ ಜನ್ಮದ ಕೆಲಸ ಹೌದು. ನೀವು ಎಷ್ಟು ಜನ್ಮದಾಗ ಹುಟ್ಟಿ ಮಾಡ್ಕೊತ ಬಂದೇವೆ ಅವನ್ನೇ. ಅದಕ್ಕೆ ಅದ್ರ ಬಗ್ಗೆ ಅಪ್ಪ ಅವ್ರು ಏನು ಹೇಳಿದ್ರೆ ವರ್ಷ ಕೊಟ್ಟೇವೆ ಅವನ್ನೆಲ್ಲ ಅಂತ. ಅದಕ್ಕೆ ಮಹತ್ವ ಕೊಟ್ಟಿಲ್ಲ. ಹೆಚ್ಚಿನ ಪದವಿ ಪಟ್ಟಾಂತರಗಳನ್ನು ಪಣದು ಬ್ರಹ್ಮ ಪದವಿ ಇರೋದು ಅವನ್ನೆಲ್ಲ ಜನ್ಮಾಂತರ ಮಾಡ್ಕೊತ ಬಂದೇವಿ. ಅದಕ್ಕೆ ಎಳ್ಳಷ್ಟು ಮಹತ್ವ ಕೊಡಲಿಲ್ಲ. ಅವರಲ್ಲಿ ಜನ್ಮಾಂತರ ಸಂಸ್ಕಾರ ಜಾಗೃತಿ ಇತ್ತು. ಅನೇಕ ಜನ್ಮಗಳ ಪ್ರಯತ್ನ ಮಾಡಿದ್ದದು. ಈ ಜನ್ಮದೊಳಗೆ ಆ ಜ್ಞಾನ ಸ್ಥಿತಿ ಆಗ್ಬೇಕಂದ್ರೆ ಹಗರ ಬಗರ ಕೆಲಸ ಇಲ್ಲ. ಅನೇಕ ಜನ್ಮಗಳಲ್ಲಿ ಅವರು ಪ್ರಯತ್ನ ಮಾಡಿರ್ತಾರೆ. ಇದಕ್ಕಾಗಿ ಅಂದಾಗ ಈ ಜನ್ಮದಾಗ ಅದನ್ನು ಸಾಧಿಸೋಕ್ಕಾಕೈತಿ. ಅದಕ್ಕೆ ನಾವು ಅಂಥವ್ರ ಸಂಘ ಮಾಡೋದ್ರಿಂದ ನಮಗೂ ಆ ದಾರಿ ಹಿಡಿಯಾಕೆ ಬರ್ತೈತಲ್ಲ. ಈ ಜನ್ಮ ಇಲ್ಲ, ಇನ್ನೊಂದು ಎಷ್ಟು ಜನ್ಮ ಆದರೂ ಈ ದಾರಿಯನ್ನು ನಾವು ಬಿಡಲಿಲ್ಲ ಅಂದರೆ ನಮಗೂ ಅದನ್ನು ಹೊಂದಲಿಕ್ಕೆ ಸಾಧ್ಯ. ಆ ಕ್ರಮ ಏನು ಬಿಡಕ್ಕೆ ಹೋಗ್ಬಾರ್ದು. ಮಹಾತ್ಮರ ಹೇಳುವಂಥ ವಿಚಾರ ಅವನು ನಿತ್ಯ ಕೇಳುವುದರಿಂದ ಇದು ಸಾಧ್ಯ. ಅದಕ್ಕೆ ಅವ್ರು ಹೇಳಿದಂಥ ವಿಚಾರಗಳನ್ನು ಶ್ರವಣ ಮನನ ನಿಧಿಧ್ಯಾಸನವನ್ನು ನಾವು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಇದನ್ನು ಬಿಟ್ಟು ಬೇರೆ ದಾರಿನೇ ಇಲ್ಲ ನೋಡ್ರಿ. ಇದರಿಂದ ಪಾರಾಗಕ್ಕೆ ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗೋದನ್ನ ಮನುಷ್ಯನ ಜನ್ಮದ ಶ್ರೇಷ್ಠತ್ವ. ಇದರ ಸಿಕ್ಕೊಂಡು ಒದ್ದಾಡೋದು ಬ್ಯಾಡ, ಇನ್ನು ಸಾಕು. ಹೊಳ್ಳೆ ಹುಟ್ಟುವುದು, ವಾಸನೆಗಳನ್ನು ಕಟ್ಕೊಂಡು ಜೀವ ಬರ್ತಾನೆ. ಯಾಕೆ ಬರ್ತೈತಿ ಜನ್ಮ ಅಂತಂದ್ರೆ ವಿಷಯಗಳ ಮೇಗಿನ ಆಶಯ ಹೋಗಲಿಲ್ಲ ಮತ್ತು ಜನ್ಮ ಬರುವುದನ. ಜನ್ಮವು ವಿಷಯಗಳ ಮೇಲಿನ ಪ್ರೀತಿ. ಇದ ಜೀವನ ದುರ್ದಶೆ ಎಂದರೆ ಕಾಲನ್ನು ಭಕ್ಷಣೆ ಮಾಡುವ ಸೌತೆಕಾಯಿ ಮತ್ತು ಕಾಲನ್ನು ದೌಡಿಗೆ ಸಿಗ್ತೀವಿ. ಯಾರ್ಯಾರ ವಾಸನ ಹೆಂಗಿರ್ತಾವೋ ಹಂಗೆ ಕರ್ಮಗಳನ್ನು ಮಾಡ್ತಾನೆ, ಅಂತಂಥ ಜನ್ಮಗಳನ್ನು ಹೊಂತ ಪೂರ್ಣ ಈ ವಾಸನೆಗಳನ್ನು ಸಮೂಲವಾಗಿ ಜಗತ್ತಿನ ನಂದು ಏನೂ ಕೆಲಸ ಇಲ್ಲಪ್ಪ, ಈ ಜಗತ್ತಿನಂದು ಏನೂ ಹೊಂದು ನನ್ನ ಕೆಲಸ ಇಲ್ಲ, ನನಗೆ ಬೇಕಾದದ್ದು ನನ್ನೊಳಗೈತಿ, ನಾ ಯಾರಿದ್ದೇನೋ ತಿಳ್ಕೊಂಡಾಗ ಇದರಿಂದ ನಮಗೆ ಪಾರಾಗಕ್ಕೆ ಬರ್ತೈತಿ ಅನ್ನೋದನ್ನು ಖಚಿತವಾಗಿ ಅವ ಅದನ್ನು ಅಭ್ಯಾಸ ಮಾಡ್ತಾನೆ. ಅವಂಗೆ ಇದರಿಂದ ಪಾರಾಗಕ್ಕೆ ಸಾಧ್ಯತೆ. ವಾಸನೆಗಳನ್ನು ನಾಶ ಮಾಡ್ಕೋತಾನವ. ಅವಾಗ ಅಂತಃಕರಣ ಸ್ವಚ್ಛ ಆಕೈತಿ. ಅವಾಗ ತಾನು ನೋಡ್ಕೊಳ್ಳಿಕ್ಕೆ ಬರ್ತೈತಿ. ಅಂತಃಕರಣ ಸ್ವಚ್ಛ ಮಾಡ್ಕೋದನೇ ಮನುಷ್ಯನ ಜನ್ಮದ ಕೆಲಸ. ಮನುಷ್ಯನ ಜನ್ಮದ ಕೆಲಸ ಅಂದ್ರೆ ಅಂತಃಕರಣವನ್ನು ಪರಿಶುದ್ಧಿ ಮಾಡ್ಕೋ ಕೆಲಸ.
ಅಂಥ ಆಚರಣೆ ಅಂದರೆ ನೀತಿವಂತನಾಗಿ ನಾವು ಬಾಳ್ಬೇಕಾಗತ್ತೆ. ಯಾವ ನೀತಿವಂತ ಇರ್ತಾನ ಅವ ಮನುಷ್ಯ ಆಗಿ ಹುಡ್ತಾನ. ಅನೀತಿ ವ್ಯವಹಾರವನ್ನು ಮಾಡಿದ್ರೆ ಅಂದ್ರೆ ಮನುಷ್ಯ ಆಗಿ ಹುಟ್ಟುದಿಲ್ಲ ನೀನು. ಅದಕ್ಕೆ ನೀತಿ ಬಿಡಬೇಡ್ರಿ ಅಂತ ಹೇಳಿ ಮೊದಲಿಗೆ ಅದು ಬೇಕು ನೀತಿವಂತ. ಅದಕ್ಕೆ ಧರ್ಮ ಅಂತಾರ. ಧರ್ಮವನ್ನು ಬಿಟ್ಟೆ ಅಂದ್ರೆ ಮನುಷ್ಯನ ಜನ್ಮ ಬರುದಿಲ್ಲ. ಅಧರ್ಮ ಇನ್ನೊಬ್ಬರಿಗೆ ಕೆಡಕಾಗದಂಥ ಆಚರಣೆಗೆ ಧರ್ಮ ಅಂತಾರೆ. ಅದಕ್ಕೆ ನೀತಿ ಅಂತಾರೆ. ಮೊದಲಿಗೆ ಅದು ಬೇಕು ನಮಗೆ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಅರಿವು ನಮಗೆ ಬೇಕು. ಅಂದಾಗ ಮನುಷ್ಯನ ಜನ್ಮಕ್ಕೆ ಕೆಲಸ ನಾವು ಮಾಡಕ್ಕೆ ಬರ್ತೈತಿ. ಇದು ಇರಲಿಲ್ಲ ಅಂತಂದ್ರೆ ವಿಷಯದ ಆಶಯ ಅತಿ ಆತಂದ್ರೆ ಇನ್ನೊಬ್ಬರಿಗೆ ಪೀಡ ಕೊಡಕ್ಕೆ ಚಾಲು ಮಾಡ್ತೀವಿ ನಾವು. ಅದಕ್ಕೆ ಅದೇ ಕಾರಣ. ಅದಕ್ಕೆ ವಿಷಯದ ವ್ಯಾಮೋಹವನ್ನು ಕಳ್ಕೊಂಡಾಗ ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಬರ್ತೈತಿ. ಆದ ಮನುಷ್ಯನ ಜನ್ಮದ ಕೆಲಸ. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವವನೇ ಕುಲಜ. ಅವ ಮನುಷ್ಯ ಲೇಸ್ ಬಯಸ್ಬೇಕಂದ್ರೆ ವಿಷಯದ ವ್ಯಾಮೋಹ ನಾವು ಕಡಿಮೆ ಮಾಡ್ಬೇಕಾಗ್ತದೆ. ಅದ್ರಾಗ ಏನೂ ಇಲ್ಲ, ಇಲ್ಲಿ ತನಕ ಮಾಡ್ಕೊತ ಬಂದೇವು, ಅದರಿಂದ ಏನಾಗೈತಿ ಸ್ವಲ್ಪ ನಾವು ಪರಿಶೀಲನೆ ಮಾಡಿ ನೋಡ್ರಿ ಎಲ್ಲರಿಗೂ ಹೊಳಿತೈತಿ. ಮುಂಜಾನೆ ಸಂಜೆ ಮಟ್ಟ ಮಾಡ್ತೇವೆ. ಎಷ್ಟು ಎಚ್ಚರಿಕೆಗಳನ್ನು ಕಳೆದೇವೆ ವಿಷಯ ಚಿಂತನದೊಳಗೆ, ಬಾಳೆ ಚಿಂತನದೊಳಗೆ. ಯಾವ ಎಚ್ಚರಿಕೆ ನಮಗೆ ಸಮಾಧಾನ ಶಾಂತಿ ಕೊಟ್ಟೈತಿ ಹೇಳ್ರಿ? ವ್ಯರ್ಥ ವೇಳೆ ಕಳೆದೇವು ಎಷ್ಟು ಎಚ್ಚರಿಕೆಗಳನ್ನು. ಎಲ್ಲ ಕೈ ಬಿಟ್ಟು ಕೈ ಇವು ಯಾವೂ ಇಲ್ಲದ ನಮ್ಮ ನಿದ್ದೆ ಒಳಗೆ ಅಲ್ಲಿ ಯಾವೂ ಇಲ್ಲ, ಯಾವುದರ ನೆನಪಿಲ್ಲದೆ ನಾವು ಆರಾಮದೀವಿ. ಅದನ್ನು ನಾವು ಎಚ್ಚರಿಕೆ ಒಳಗೆ ಇದ್ದಾಗ ಹೆಂಗೆ ನಿದ್ದೆ ಒಳಗೆ ಯಾವುದು ನೆನಪಿಲ್ಲದೆ ಇದ್ದೀವಿ ಹಂಗೆ ಇರಕ್ಕೆ ಪ್ರಯತ್ನ ಮಾಡಬೇಕಾಗಿತ್ತು. ಇವು ಸಂಬಂಧ ತಪ್ಪಿಸ್ಕೊಂಡು ಇರೋ ಪ್ರಯತ್ನ ಮಾಡಬೇಕಾಗಿತ್ತು. ನೀ ಎಲ್ಲ ಕಲ್ಪನೆಗಳು ಅಡಿಗ್ಯಾವಲ್ಲಿ, ಆದರೆ ನೀ ಅಡಗಿಲ್ಲ. ಏನದಿ ಆರಾಮ ನದಿಯಲ್ಲಿ. ಎಚ್ಚರಿಕೆ ಒಳಗೆ ನಾವು ಈ ಎಚ್ಚರಿಕೆ ಒಳಗೆ ಕಲ್ಪನಾ ಅಡಗಿಸ್ಕೊಂಡು ಎಚ್ಚರ ಇರಬೇಕಾಗೈತಿ. ಅಲ್ಲಿ ಮರು ಐತಿ ಅಜ್ಞಾನ. ಅರಿವಿನ ಮೂಲಕ ಆನಂದದ ನೆನಪಿನಾಗಿರ್ಬೇಕಂದ್ರೆ ಕಲ್ಪನೆಗಳನ್ನೆಲ್ಲ ಸರಿಸೋ ಪ್ರಯತ್ನ ಮಾಡ್ಬೇಕು ಎಚ್ಚರಿಕೆ ಒಳಗೆ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮಾಡುವಂಥ ಕೆಲಸ. ಕಲ್ಪನಾ ಅಡಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ. ಆ ಎರಡೂ ಕಲ್ಪನೆಗಳ ಮಧ್ಯ ಸ್ಥಿತಿಯೊಳಗೆ ಏನು ಪ್ರತಿಯೊಬ್ಬರಿಗೂ ಆನಂದದ ಅನುಭವ ಆಕೈತಿ. ನಾವು ಯಾರಿದ್ದೀವಿ ಅನ್ನೋ ಅಂತ ಅನುಭವ ಸ್ಪಷ್ಟವಾಗಿ ಆಕೈತಿ. ಎಚ್ಚರಿಕೆ ಕಲ್ಪನಾ ಇರಬಾರ್ದು, ಕನಸಿನ ಕಲ್ಪನಾ ಇರಬಾರ್ದು, ನಿದ್ದೆ ಹತ್ತಬಾರ್ದು. ಇನ್ನೊಂದು ತೋರದ ಅಜ್ಞಾನವಲ್ಲದ ಅಂದ್ರೆ ಅದ ನಿನ್ನ ನಿಜದ ಎಚ್ಚರಿಕೆ. ಇದನ್ನು ಪಡೆಯುವುದನ್ನ ಮನುಷ್ಯನ ಜನ್ಮದ ಕೆಲಸ. ಇದಕ್ಕಾಗಿ ಪ್ರಯತ್ನ ಮಾಡ್ಯಾರ ಎಲ್ಲ ಜಗತ್ತಿನ ಮಹಾತ್ಮರು. ಈ ಸ್ಥಿತಿಯನ್ನು ಅನುಭವಕ್ಕೆ ತಗೊಂಡು ಉಳ್ಕೊಂಡಾಗ ಅದಕ್ಕೆ ಬ್ರಹ್ಮಜ್ಞಾನ ಅಂತಾರೆ. ಬ್ರಹ್ಮಜ್ಞಾನ ಅಂದ್ರೆ ಅರಿವು ಸಹಿತ ಆನಂದದ ಸ್ಥಿತಿ. ಮರುವಿನ ಮೂಲಕ ಆರಾಮ ಇರುವುದು ಅದು ಅಜ್ಞಾನ, ನಿದ್ದೆ. ಅದು ಇದು ಅರಿವಿನ ಮೂಲಕ ನಾವು ಆನಂದದ ಸ್ಥಿತಿ ಒಳಗೆ ಉಳ್ಕೋಬೇಕಾಗಿತ್ತು. ಆ ಸ್ಥಿತಿಯನ್ನು ಪಡೆದಂದ್ರೆ ಪುನಃ ಈ ಭವಕ್ಕೆ ಬರುವುದಿಲ್ಲ. ನಚ ಪುನರಾವರ್ತತೆ ಅಂತ ಹುಟ್ಟಿ ಅವ ಬರುದಿಲ್ಲ ಮರಳಿ. ಮತ್ತೆ ಇವನ ನಿದ್ಯಾಗಿಂದ ಎದ್ದು ಕೂಡಲೇ ಮತ್ತು ಅದ ವಾಸನ ಮತ್ತು ಹಿಂದಿನಂತೆ ಅಜ್ಞಾನದೊಳಗೆ ಮುಳುಗ್ತೈತಿ, ಮತ್ತೆ ವ್ಯಕ್ತ ಆಗ್ತೈತಿ. ಈ ಜ್ಞಾನದಿಂದ ಇವನ್ನ ನಾಶ ಮಾಡ್ಕೊಂಡೆ ಅಂದ್ರೆ ನೀವು ಪುನಃ ಇದು ನಿನಗೆ ಬರುವುದನೇ ಇಲ್ಲ. ದುಃಖ ಅನ್ನೋದನ್ನ ಬರುದಿಲ್ಲ. ಇದ ಮೋಕ್ಷ. ಇಂತಹ ಕೆಲಸ ಮಾಡ್ಕೊಳಕ್ ಬರ್ತೈತಿ ಈ ಮನುಷ್ಯನ ಜನ್ಮದೊಳಗಂತ. ಮನುಷ್ಯನ ಜನ್ಮ ಶ್ರೇಷ್ಠ ಅಂತ ಹೇಳ್ಯಾರ. ಅದನ್ನು ನಾವು ಮಾಡ್ಕೋಬೇಕಾಗೈತಿ. ಮನುಷ್ಯನ ಜನ್ಮಕ್ಕೆ ಬಂದ ಪ್ರತಿಯೊಬ್ಬರಿಗೂ ಅದನ್ನು ಮಾಡ್ಕೊಳಿಕ್ ಬರ್ತೈತಿ. ನಮ್ಮಂಥವ್ರಿಗೆ ಹೆಂಗೆ ಅದೈತ್ರಿ ಅಂತ ಎಲ್ಲರಿಗೆ ಆಕೈತಿ. ಬೇಕಾದಂಥ ಪಾಪಿ ಅದನಂದ್ರೂ ಸುಧಾ ಇದನ್ನು ಮಾಡ್ಕೊಳಿಕ್ ಬರ್ತದಂತ ಹೇಳ್ಯಾರಪ್ಪ. ಏನೋ ದೋಷದಿಂದ ಆಗಿರ್ತಾವ. ಯಾರು ಸುತ್ತೋಳವ್ರದಾರ ಎಲ್ಲರಲ್ಲಿ ದೋಷ ಅದಾವ. ದೋಷ ಇಲ್ಲ ಅಂದ್ರೆ ನೀವು ಮುಕ್ತರಾಗ್ತಿದ್ರಿ ಅಂತ. ಎಚ್ಚರಿಕೆ ಅವಸ್ಥಾ ಅಂದ್ರೆ ದೋಷಯುಕ್ತ ಐತಿ. ಎಚ್ಚರಿಕೆ ಅವಸ್ಥಾದೊಳಗೆ ಇದ್ದವ್ರು ಎಲ್ಲರೂ ದೋಷದಿಂದ ಕೂಡ್ಯಾರ. ದೋಷ ನಾವು ಕಳ್ಕೊಂಡಿದ್ರೆ ನಾವು ಮುಕ್ತರಾಗಿದ್ದೀವಿ, ಬ್ರಹ್ಮ ಸ್ವರೂಪಿಗಳಾಗಿಬಿಡ್ತಿದ್ದೀವಿ. ದೋಷ ಇಲ್ಲದ ಬ್ರಹ್ಮ ಸ್ವರೂಪ. ನಿರ್ದೋಷಂ ಸಮಂ ಹಿ ಬ್ರಹ್ಮ. ಅದು ದೋಷದಿಂದ ಕುಡೇವಿ ಈ ಎಚ್ಚರಿಕೆಯಾಗಿ ಹಂಗೆ ತಿರ್ಗಾಕತ್ತೀವಿ. ಅದ ದೋಷ ಪರಿಹಾರ ಮಾಡ್ಕೊಳಕ್ಕೆ ಬರ್ತೈತಿ ಮನುಷ್ಯನ ಜನ್ಮದಾಗ ಇದನ್ನು ತಿಳುವಳಿಕೆಯಿಂದ. ಅದಕ್ಕೆ ಜ್ಞಾನನ ಸಾಧನ ಹೊರತು ಯಾವ ಕರ್ಮನ ಸಾಧನ ಅಲ್ಲ. ಮತ್ತು ಕರ್ಮದಲ್ಲಿ ಅವು ಪಶುಗಳು ಅಂದಾರ. ಅದು ಪಶು ಮತ್ತು ರಾಕ್ಷಸ ಕರ್ಮಗಳ ವ್ಯವಹಾರ ಮಾಡೋರೆಲ್ಲ ಪಶು ರಾಕ್ಷಸಿ ವೃತ್ತಿಗಳವರ. ಮತ್ತು ಮನುಷ್ಯರಲ್ಲಿ ಮಾತ್ರ ಅದು ವಿವೇಕವಂತ ಯಾವ ಇರ್ತಾನೆ ಅವ ಕರ್ಮಗಳಲ್ಲಿ ತೊಡಗಕ್ಕೆ ಹೋಗುದಿಲ್ಲ. ಅವನು ವಿಚಾರದಿಂದ ಆ ಸ್ಥಿತಿಯನ್ನು ಪಡಿತಾನೆ. ತಿಳಿದ್ರೆ ಮಾತ್ರ ಇದು ಮೋಕ್ಷ. ಮತ್ತು ತಿಳಿಯಲೇ ನೀ ಕೋಟ್ಯಾವಧಿ ಕರ್ಮಗಳನ್ನು ಮಾಡಿದ್ರು ಸುಧಾ ಅವನಿಗೇನು ಎಂದೂ ಜ್ಞಾನ ಆಗೋದಿಲ್ಲ. ಅವನು ಜನ್ಮಾಂತರ ತಿರ್ಗಾವನ. ಅದಕ್ಕೆ ಜ್ಞಾನವನ್ನು ನಂಬು. ಯಾವ ಜ್ಞಾನ? ನಿನ್ನನ್ನು ನೀ ತಿಳ್ಕೊಳ್ಳೋದನ್ನು. ಅನುಭವಗಳು ಯಾವ ಪ್ರಕಾರ ಅದನ್ನು ತಿಳ್ಕೊಂಡ್ರು ಅವರ ಸನ್ನಿಧಾನದೊಳಗಿದ್ದ ಅವ್ರು ಹೇಳುವಂಥ ವಿಚಾರವನ್ನು ಅರ್ಥಸಹಿತವಾಗಿ ಅವರು ಯಾವ ಆಕಾರ ಹೇಳಿರ್ತಾರೆ ಅದೇ ಆಕಾರವಾಗಿ ಶ್ರದ್ಧೆಯಿಂದ ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಅನುಭವಿಗಳ ಹತ್ರ ಶ್ರದ್ಧಾದಿಂದ ಅದನ್ನು ಕೇಳಬೇಕು. ಆ ನಂಬಿಕೆ ವಿಶೇಷವಾದ ನಂಬಿಕೆಯಿಂದ ಕೇಳಿದಾಗ ಅದು ಜೀದಿದ್ದು. ನಾವು ಎದಕ್ಕೆ ನಂಬಿಕೆ ಇಟ್ಟೇವೆ? ನಮ್ಮ ಬಾಳೆ ಎಲ್ಲ ನೆಟ್ಟಗಾಗೋ ಸಂಬಂಧ. ಇದಷ್ಟೇ ಅಲ್ಲ, ದೊಡ್ಡ ಲಾಭ ಮಾಡ್ಕೋ. ಅದು ಏನಾಗೋದು ಆಕೈತಿ, ಅದು ಆಗೋದಿಲ್ಲ ಅನ್ನೋಂಗಿಲ್ಲ. ಮಹಾತ್ಮರ ಒಂದು ಸನ್ನಿಧಾನದೊಳಗಿದ್ದೆ ಅಂದರೆ ಎಲ್ಲ ಥರದ ಲಾಭ ಆಕೈತಿ, ಕಲ್ಯಾಣಕ್ಕೆ. ಬರೀ ಅದಷ್ಟೇ ಮಾಡ್ಕೋಬೇಕಡ. ದೊಡ್ಡ ಲಾಭ ನಿನ್ನನ್ನು ನೀ ತಿಳ್ಕೊಳಕ್ಕೆ ಬರ್ತೈತಿ. ದೊಡ್ಡ ಆ ಶ್ರೇಷ್ಠ ಜ್ಞಾನ ಸ್ಥಿತಿಯನ್ನು ಪಡೀಲಿಕ್ಕೆ ಬರ್ತೈತಿ ನಿನಗೆ. ಅಂಥ ಒಂದು ಮಾರ್ಗದರ್ಶನ ಮಾಡ್ಕೊತ ಬಂದು ಅದನ್ನು ಮಾಡ್ಕೋರಿ ನೀವು. ಇವೆಲ್ಲ ಇವತ್ತು ಕಳ್ಕೊಂಡು ಮತ್ತೆ ಬರೋದೇ ಇಲ್ಲ. ನಾವು ಪೀಡ ಬರೋದೇ ಇಲ್ಲ. ಈಗ ಶರೀರದಾನ ರೋಗ ಕಳ್ಕೊಂಡು ಮತ್ತೆ ರೋಗ ಬರೋದೇ ಇಲ್ಲ. ಪಿಶಾಚಿ ಬಿಡಿಸ್ಕೊಂಡು ಮತ್ತು ಬರೋದೇ ಇಲ್ಲ.
ಇಲ್ಲ ಮತ್ತೀಗ ನಿನಗೆ ಬಡತನ ಹೋತಿ ಮತ್ತೆ ಬಡತನ ಬರೋದು ಮಾಡಿದ ಕರ್ಮ ಹೆಂಗಿರ್ತೈತಿ ಹಂಗೆ ನಮ್ಗೆ ಬರ್ತಿರ್ತಾವೆ ಪ್ರಾರಬ್ಧಕ್ಕನುಸಾರವಾಗಿ. ಅದನ್ನ ಹಿಡ್ಕೊಂಡು ಅದು ಖರೆ ಅಂತ ತಿಳ್ಕೊಳಕ್ ಹೋಗ್ಬೇಡ, ಸುಳ್ಳು ಅದು. ಸುಳ್ಳಿರ್ಪುದು ಈ ಆಟವು. ಅದು ಸೌಕರ್ಯರ ಬರಲಿ, ಬಡತನರ ಬರಲಿ, ಸುಖ ದುಃಖಾದಿಗಳು ಬರ್ತಾವಲ್ಲ, ಕನಸಿನಾಗ ಏನು ತೋರಿದಾಗ ಇವು ತೋರಿ ಎಡಗ್ತಾವ. ಅದಕ್ಕೆಲ್ಲಕ್ಕೂ ಆಧಾರವಾಗಿರ್ತಕ್ಕಂತಹ ಇರು ಏನೈತೆ ಇಲ್ಲ, ಅದಕ್ಕೆ ಏನೂ ಆಗಿಲ್ಲ. ಈ ತೋರಿಕೆ, ಎಚ್ಚರಿಕೆ, ಕನಸು ಇದ್ದು ಈ ಮೂರೂ ಅವಸ್ಥೆಗಳ ವಿಕಾರ ಅದಕ್ಕೆ ಹತ್ತಿನೂ ಇಲ್ಲ. ಹತ್ತದಂಗೆ ಐತಿ ಅನ್ನೋದನ್ನು ಖಾತ್ರಿ ಮಾಡ್ಕೊ. ಒಮ್ಮೆ ಸಮಾಧಿಯನ್ನು ಹೊಂದಿ ಖಾತ್ರಿ ಮಾಡ್ಕೊಂಡೆ ಅಂದ್ರೆ ಚಿಂತೆ ಕಡಿತೈತಿ ನೀನು ಅಂತಿದ್ರಪ್ಪ. ಸಮಾಧಿ ಹೊಂದದ ಹೊರತ ಚಿಂತೆ ಕಡಿತೈತೆ ಅನ್ನೋದು ಸಾಧ್ಯ ಇಲ್ಲ. ಮತ್ತೆ ಹಂಗೆ ಮಾತಿನ ಜ್ಞಾನ ನಾವು ಮಾತಾಡೋಕ್ಕಷ್ಟ ಕಲ್ತೇವಿ, ಮಾತಾಡಿದ್ರೆ ಅದು ಚಿಂತೆ ಕಡಿದಿಲ್ಲ. ಮತ್ತು ಎಂದಿನಂತೆ ನಾವು ಅವೆಲ್ಲ ನಮ್ಗೆ ದುಃಖದಾಗ ಬಿದ್ದು ಹೊಳೆಯಾಡ್ತೇವೆ. ಬೇಕಾದಂಗೆ ಕೇಳ್ತಾನಂದ್ರು ಚಿಂತೆ ಕಡಿದಿರೋದಿಲ್ಲ. ಚಿಂತೆ ಕಳ್ಕೊಂಡು ಆರಾಮಿರ್ಬೇಕಂದ್ರೆ ಸಮಾಧಿ ಹೊಂದಿದಾಗ ಸಾಧ್ಯ. ಅಂಥ ಸಮಾಧಿ ಹೊಂದಿದ ಮಹಾತ್ಮರ ದರ್ಶನ, 3 ಮಂದಿ ಮಹಾತ್ಮರ ದರ್ಶನ ನಮಗಾಗೈತಿ. ಆದರೂ ನಮ್ಗೆ ಅದ್ರ ಕಡೆ ಲಕ್ಷ್ಯ ಕೊಡೋಕ್ಕಾಗೋದು. ಮತ್ತು ಎಂಥದ್ರ ಕಡೆ ಲಕ್ಷ್ಯ ಹೋಗತಿ, ಹೊರಗಿನ ವ್ಯವಹಾರ, ಜಗತ್ತಿನ ವ್ಯವಹಾರದ ಕಡೆ ಹೆಚ್ಚು ವೇಳೆ ಕಳಿತೀವಿ. ಇದ್ರೊಳಗೆ ಲಾಭ ಐತೆ ಅನ್ನೋದು ಹೊಳಿಬೇಕಲ್ಲ ನಮಗೆ. ಅದು ಏನೋ ಪುಣ್ಯ ಇದ್ರೆ ಹೊಳಿತೈತಿ, ಇಲ್ಲ ಅಂದ್ರೆ ಹೊಳಿದಿಲ್ಲ. ಅಂಥವ್ರ ಸಂಘದಾಗಿದ್ದರೂ ಪಾಪ ಇತ್ತಂದ್ರೆ ಮತ್ತು ಅದ್ರ ಕಡೆನೇ ಇಳಿಸ್ತೈತೆ ನಮ್ಗೆ. ಅದಕ್ಕೆ ಇಂಥ ಒಂದು ಪುಣ್ಯ ಮಾಡ್ಬೇಕಂದ್ರೆ ಮೊದಲೇ ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಕಲೀರಿ. ನೀವು ಮೊದಲು ಪುಣ್ಯ ಸಂಗ್ರಹ ಮಾಡ್ಕೊರಿ. ಮೊದಲು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಲಾಭ ಮಾಡ್ಕೋ. ಕೆಡುವ ಕಾಯದ ಸಫಲತೆ, ಮನುಷ್ಯನ ಜನ್ಮದ ಶರೀರ ಕೆಟ್ಟು ಹೋಗೋದ್ರೊಳಗಾಗಿ ಪುಣ್ಯದ ಡಿಪಾಸಿಟ್ ಮಾಡ್ಕೋ. ಹಿತಕರ್ಮಗಳನ್ನು ಮಾಡು ಇಲ್ಲೊಬ್ಬರಿಗೆ. ಅದನ್ನು ಮಾಡಲಿಲ್ಲ ಅಂದ್ರೆ ಈ ಕಲ್ಲು ಕಟ್ಟಿಗೆ ಪೂಜೆ ಮಾಡಿದ್ರೆ ಎದಕ್ಕೆ ಬರೋದು ರೀ? ಕೆಲಸ ಇಲ್ಲ ಅದು. ಹಸಿದ ಚಟ್ರಾಕಡಿಗೆ ಒಣ ರೊಟ್ಟಿ ಚೂರಾದರೂ ಹಾಕು. ಕಷ್ಟದಲ್ಲಿದ್ದವ್ರಿಗೆ ನೆರವಾಗು, ಒಬ್ರಿಗೊಬ್ಬರು ಸಹಾಯ ಮಾಡಿರಿ. ಆ ಮನೋಭಾವನೆಯನ್ನು ಬೆಳೆಸ್ಕೊಂಡ್ರೆ ಏನಾರು ಪುಣ್ಯ ಸಂಗ್ರಹ ಆಕೈತಿ ಹೊರತು ಮನುಷ್ಯನ ಜನ್ಮದಾಗ ಬಂದ್ರೆ ಬರೇ ಇನ್ನೊಬ್ರು ಪೀಡ, ಕೆಟ್ಟ ಚಿಂತನೆ ಮಾಡೋದು, ಅನಿಷ್ಟ ಚಿಂತನೆ, ಇನ್ನೊಬ್ಬರನ್ನ ಲಪಡಾಸೋದು, ಮೋಸ ಮಾಡೋದು, ವಂಚನೆ ಮಾಡೋದು, ಇವನ್ನೆಲ್ಲ ಬಿಡ್ರಿ. ಬಿಟ್ಟಾಗ ನಿನಗೆ ಈ ಪುಣ್ಯ ಕಾರ್ಯಗಳು ಆಕ್ಕವು. ಪುಣ್ಯ ಆದಾಗ ನಿನಗೆ ಈ ದಾರಿ ನಿನಗೆ ಸಿಗ್ತೈತಿ. ಇಂಥ ಪುಣ್ಯ ಕರ್ಮಗಳನ್ನು ನಾವು ಒತ್ತು ಕೊಟ್ಟು ಯಾಕೆ ಹೇಳ್ಯಾರವ್ರು? ಅದು ನಿನಗೆ ದೊಡ್ಡ ಲಾಭ ಅದ. ಮನುಷ್ಯನ ಜನ್ಮದಾಗ ಮಾತ್ರ ಇದು ಮಾಡ್ಕೊಳಕ್ಕೆ ಬರ್ತೈತಿ, ಬಾಕಿ ಜನ್ಮದಾಗ ಬರೋದಿಲ್ಲ. ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ನಾಳೆ ನಾವು ಈಗ ಅನುಭವಿಸೋದು ಹಿಂದೆ ಮಾಡಿದ್ದನ್ನ ನಾವೀಗ ಅನುಭವಿಸಕ್ಕೆ ಬಂದೀವಿ. ಈಗೇನು ಮಾಡ್ತೇವಲ್ಲ ಅದು ಮುಂದೆ ನಮಗೆ ಬರ್ತದೆ. ಹೆಚ್ಚು ನಾವು ಹಿತಕರ್ಮಗಳನ್ನು ಮಾಡಿ ಇದನ್ನೆಲ್ಲ ಕೇಳುಲ್ಲೇ ಗೊತ್ತಾಗಲೇ ಇದ್ದದ್ದು ಆಗಿ ಹೋತೆ. ಇನ್ನು ಮ್ಯಾಗಾರ ಎಚ್ಚರ ಆಗ್ರಿ. ಇನ್ನು ಮಾಡಕ್ಕೆ ಹೋಗ್ಬೇಡ್ರಿ. ಒಂದು ಹೇಳಕ್ಕೆ ಇನ್ನೊಬ್ಬರು ನಮಗೆ ಪೀಡಾ ಕೊಟ್ಟರು ನೀವು ಕೊಡಕ್ಕೆ ಹೋಗ್ಬೇಡ್ರಿ. ಕೆಡಕ್ಕೆ ಬಯಸಕ್ಕೆ ಹೋಗ್ಬೇಡ. ಮನಸ್ಸಿನಾಗ ಸಹಿತ ಕೆಡಕ್ಕೆ ಬಯಸಕ್ಕೆ ಹೋಗ್ಬೇಡ. ಮನಸ್ಸಿನಾಗ ಕೆಡಕ್ಕೆ ಬಯಸಿದ್ರೆ ನಿನಗೆ ಕೆಡಕಾಕೈತಿ. ಇನ್ನೊಬ್ಬರಿಗೆ ಹಿತ ಮಾಡೋದು ಅದ್ರ ಸಂಬಂಧ ನಮ್ಮ ಹಿತಕ್ಕಾಗಿ, ನಮ್ಮ ಕಲ್ಯಾಣಕ್ಕಾಗಿ, ನಮ್ಮ ಒಳ್ಳೆಯದಕ್ಕಾಗಿ ಇನ್ನೊಬ್ಬರಿಗೆ ಹಿತ ಬಯಸಬೇಕಾಗೈತಿ. ಒಳ್ಳೇದು ಮಾಡ್ಬೇಕನ್ನೋ ಭಾವ ನಮಗೆ ಬಂದ್ರೆ ನಮಗೆ ಮೊದಲು ಹಿತ ಆಗಿರ್ತೈತಿ. ಕೆಡಕ್ಕೆ ಬಯಸಿದ್ರೆ ನಿನಗೆ ಕೆಡಕಾಗಿರ್ತೈತಿ. ಇದನ್ನು ತಿಳ್ಕೊಂಡು ನೀ ನಡ್ಕೊಳಕ್ಕೆ ಕಲ್ಕೋ. ಮಹಾಪುರುಷ ಜೀವನ ಕ್ರಮ ಹಂಗೈತಿ. ಬೇಕಾದಂಗೆ ಅವ್ರು ತೊಂದರೆ ಕೊಟ್ಟಾರಂದ್ರೆ ಅವ್ರಿಗೆ ಒಳ್ಳೇದನ್ನು ಮಾಡ್ಯಾರ. ಅಕಲ್ಯಾಣ ಅನ್ನೋದು ನಮ್ಮ ಖಾತೆದೊಳಗೆ ಬರೋಂಗಿಲ್ಲ. ಯಾವುದೋ ಜನ್ಮದಾಗ ಹೋಗಿಬಿಟ್ಟಾವು ಎಲ್ಲ. ಕೆಡಕ್ಕೆ ಮಾಡ್ಬೇಕನ್ನೋ ಭಾವ ಎಷ್ಟು ಹಿಂದಿನ ಜನ್ಮದಾಗ ಹೋಗಿಬಿಟ್ಟಾವು. ಬರೇ ಇನ್ನೊಬ್ಬರಿಗೆ ಹಿತ ಮಾಡೋದು, ಪರೋಪಕಾರಕ್ಕಾಗಿ ಅವರ ಶರೀರ ಸ್ವಾರ್ಥವನ್ನು ಬದುಕಿಟ್ಟು ಇನ್ನೊಬ್ಬರಿಗೆ ಹಿತವನ್ನು ಮಾಡೋದು ಮಹಾಪುರುಷರ ಒಂದು ಲಕ್ಷಣ ಅದ. ಈತೇ ಸತ್ಪುರುಷ ಪರಾರ್ಥ ಘಟಕ ಸ್ವಾರ್ಥಾನ್ ಪರಿತ್ಯಜ್ಯ. ಎಷ್ಟೇ ತಮಗೆ ತ್ರಾಸ ಐತೆ ಅಂದ್ರೂ ಸುಧಾ ಇನ್ನೊಬ್ಬರಿಗೆ ಹಿತ ಆಕೈತೆ ಅಂದ್ರೆ ಅಲ್ಲಿ ಹೋಗು ನಡಿ, ಕಲ್ಯಾಣ ಆಗ್ತದೆ. ಶರೀರಕ್ಕೆ ಎಷ್ಟು ಬಾಧೆ ಐತೆ ಅಂದ್ರೂ ಸುಧಾ ಅಪ್ಪ ಅವ್ರು ಬಿಡ್ತಿದ್ದಿಲ್ಲ. ಹೋಗು ನಡಿ, ಹೋಗಿ ಇದನ್ನು ಮಾಡೋದು. ಪಾಪ ಅವರು ಇದನ್ನು ಮಾಡತ್ತಾರೆ. ಕಷ್ಟ ಐತೆ ಅಂದ್ರೂ ತಮ್ಮ ಅದನ್ನು ಮರ್ತ ಅವ್ರಿಗೆ ಕಲ್ಯಾಣ ಆಕೈತೆ ಅಂದ್ರೆ ಸಾಕು, ನಾವು ಹೋಗೋಣ. ಇಂಥ ಒಂದು ಕಳಕಳಿ ಆ ಮಹಾಪುರುಷರಲ್ಲಿ ಇರ್ತೈತಿ. ಜಗತ್ತಿನೊಳಗೆ ಎಲ್ಲ ಮಹಾತ್ಮರು ನೋಡ್ರಿ ನೀವು, ಸ್ವಾರ್ಥ ಎಳಷ್ಟು ಇಲ್ಲ. ಅವರು ಸ್ವಾರ್ಥ ಭಾವನೆ, ಅವ್ರು ಏನೋ ಅಪೇಕ್ಷೆ ಮಾಡೋದಿಲ್ಲ. ಇನ್ನೊಬ್ಬರ ಕಡೆಯಿಂದ ಏನಾರ ಅಪೇಕ್ಷೆ ಮಾಡಿದ್ರೆ, ಏನಾರ ಕೇಳಿದ್ರೆ ನಾವು ಅದಕ್ಕೆ ಅವ್ರ ಹರಕತೆ ಏನೈತಿ. ಅಂಥ ಅಪಾರವಾದಂಥ ಜ್ಞಾನ ಸಂಪತ್ತಿನ ಒಡೆಯನ ತಾನಾಗಿ ಉಳಿದವಾಗ ಇವನ್ನೆಲ್ಲ ತಗೊಂಡು ಏನು ಮಾಡಬೇಕಾಗೈತಿ ನಾವು? ಯಾವ ಮಾನ ಮರ್ಯಾದೆ ಅಪೇಕ್ಷೆ ಇಲ್ಲ, ಯಾವ ಜಗತ್ತಿನ ವಸ್ತುಗಳ ಅಪೇಕ್ಷೆ ಇಲ್ಲ. ಅವು ಇಲ್ಲೂಲೆ ನಮ್ಗೆ ಭೋಗ ವಸ್ತುಗಳ ಸಂಬಂಧ ಇಲ್ಲಲ್ಲ. ಜ್ಞಾನ ಸಂಪತ್ತನ್ನು ನಾವು ಪಡ್ಕೊಂಡು ಅವಾಗ ಅದನ್ನು ಪಡ್ಕೋರಿ, ನಿಮಗೂ ಕಲ್ಯಾಣ. ಇಡೀ ಜಗತ್ತಿನ ಜೀವಿಗಳೆಲ್ಲ ಅದನ್ನು ಪಡ್ಕೊಂಡು ಅವ್ರಿಗೂ ಕಲ್ಯಾಣ. ಎಲ್ಲರೂ ಸುಖದಿಂದ ಬಾಳ್ಬೇಕನ್ನೋ ಹಂಗಿದ್ರೆ ಜ್ಞಾನ ಪ್ರಾಪ್ತಿಯನ್ನು ಮಾಡ್ಕೋರಿ. ಮನುಷ್ಯನ ಜನ್ಮಕ್ಕೆ ಬಂದಾಗ ಇನ್ನೇನು ಮನುಷ್ಯನ ಜನ್ಮ ಬರೋದು ಬರಸಿಲ್ಲ. ಇದು ತಪ್ಪಿ ಅಂದರೆ ಮತ್ತೆ ನಿನಗೆ ಯಾವಾಗೋ ಏನೋ ಇನ್ನು ಮತ್ತೆ ಇಂಥ ಒಂದು ಅವಕಾಶ ಮಾರ್ಗದರ್ಶನ ಸಿಗೋದು ಭಾಳ ಕಠಿಣ. ಮನುಷ್ಯನ ಜನ್ಮದೈತಿ ಅಂತ ಮಾರ್ಗದರ್ಶನ ಇಲ್ಲ. ಸರಿಯಾದ ಮಾರ್ಗದರ್ಶನ ಇವತ್ತಿನ ಕಾಲದಾಗ ಅಂಥವ್ರು ಸಿಗೋದು ಭಾಳ ಕಠಿಣ ಅದ. ಹುಡುಕೊಂತ ಹೋರಿ ನೀವು ಅಂದ್ರೆ ಅಪ್ಪ ಅವರು ಜಗತ್ತೆಲ್ಲ ಪರ್ಯಟನೆ ಮಾಡಿದ್ರು ಇಂಥ ಒಂದು ಸರಿಯಾದ ಮಾರ್ಗದರ್ಶನ ನಿಮ್ಗೆ ಸಿಗ್ತೈತೆ. ನಾ ಏನು ಹೇಳಾರೆ, ಎಲ್ಲಿ ಹುಡುಕ್ಯಾರೋಡು ಸಿಗೋದಿಲ್ಲ ನಿಮಗೆ ಇಂಥ ಒಂದು ಸುಲಭ ಮಾರ್ಗ, ಸರಳ ಮಾರ್ಗದರ್ಶನ. ಅಪ್ಪ ಅವ್ರಂಥ ಮಾರ್ಗದರ್ಶನ ನಿಮ್ಗೆ ಎಲ್ಲಾರು ಸಿಗ್ತೈತಿ ನಾ ಕೇಳಿರ್ಬೇಕಾದ್ರೆ. ಜಗತ್ತೆಲ್ಲ ಅಡ್ಡಾಡಿ ಬಂದರೂ ಸಿಗೋದಿಲ್ಲ. ಸಿಕ್ಕರು ಇಲ್ಲೇ ಶಿವಾನಂದ ಸಂಪ್ರದಾಯದಾಗ ಸಿಗೋದು. ಶಿಷ್ಯರನ್ನವ್ರು ಸಹಿತ ಅದನ್ನು ತಿಳ್ಕೊಳ್ಳಿಲ್ಲ, ಸರಿಯಾದ ಮಾರ್ಗದರ್ಶನ ಹೊಂದಲಿಲ್ಲ.
ಬರೀ ಹೊರಗಿನ ಜಾತ್ರೆ ಇವನ್ನ ಮಾಡ್ಕೋತ ಕೂತರು, ಹೊರಗಿನ ಆಡಂಬರ ಮಾಡ್ಕೋತ ಕೂತರು, ಆಂತರಿಕ ಸ್ಥಿತಿಯನ್ನು ತಿಳ್ಕೊಳ್ಳಿಲ್ಲ. ಎಷ್ಟು ಒತ್ತು ಕೊಟ್ಟು ಹೇಳಿದ್ರು ಅವ್ರ ಕಳ್ಕಳಿಯಿಂದ, ಅದ್ರ ಕಡೆ ನಮ್ಮ ಲಕ್ಷ್ಯ ಇಲ್ಲ. ಹೊರಗಿನ ಆಡಂಬರ ಬಿಡ್ರು, ಅದನ್ನು ಅದ್ರ ಕಡೆ ಲಕ್ಷ್ಯ ಕೊಟ್ಟರೆ ಇದಾಗೋದಿಲ್ಲ, ಜ್ಞಾನ ಆಗೋದಿಲ್ಲ. ಒಳಗಿನ ಆಂತರಿಕ ಅಭ್ಯಾಸ ಮಾಡ್ಬೇಕನ್ನೋ ಅವ್ನ ಕೆಲಸ ಇದು. ಹೊರಗೇನಾರ ಮಾಡೋದು, ಭವ್ಯವಾದ ಮಠ ಕಟ್ಟಿನೇ, ಬಂಗ್ಲೆ ಕಟ್ಟಿನೇ, ಜಾತ್ರೆ ಮಾಡಿನೇ, ದೊಡ್ಡ ಮೂರ್ತಿ ಇಟ್ಟನೆ, ಆಡಂಬರ ಪೂಜಾ ಪುನಸ್ಕಾರ ಮಾಡಿನೇ, ಅದು ಅಂಥಾರ ಹೊತ್ತಿಗೆ ಇದು ಎಂದೂ ಆಗೋದಿಲ್ಲ. ಅದನ್ನು ಬಿಡ್ರಿ, ಅದನ್ನಂದು ಅದಕ್ಕೆ ಎಳ್ಳಷ್ಟು ಮಹತ್ವ ಕೊಡಲಿಲ್ಲ. ಇದಂಥ ಜ್ಞಾನ ಸಂಪತ್ತನ್ನು ನಿನ್ನಲ್ಲೇ ಇಟ್ಟಿದ್ದು ಇದ್ದದ್ದನ್ನು ಅದಕ್ಕೆ ಕೆಟ್ಟು ಹೋಗೋದನ್ನ ಅದನ್ನು ಮಾಡಿದ್ದು ಯಾರೂ ಉದ್ಧಾರ ಆಗಿಲ್ಲ. ಯಾವ ಮಹಾತ್ಮರು ಅಂತ ಅದು ಮಾಡಿಲ್ಲ. ಹೊರಗೆ ಏನಾರು ಮಾಡಕ್ಕೆ ಹೋದ್ರೆ ಅವರು ತಮ್ಮೊಳಗೆ ತಾವು ಇದ್ದ ಸ್ಥಿತಿ ಅದು ಯಾವಾಗಲೂ ಇದ್ದದ್ದು, ಅದನ್ನು ಹೊಸದಾಗಿ ಪಡಿಬೇಕಾಗಿಲ್ಲ. ಯಾವಾಗಲೂ ರೆಡಿ ಇದ್ದದ್ದು, ಅದ್ರ ಕಡೆ ಲಕ್ಷ್ಯ ಕೊಡು. ವಶ್ಯಮಿದೆಂದೇನೆ ಲಕ್ಷ್ಯ ಕೊಟ್ಟು ಅಂತ ಅದಕ್ಕಂದ ಅಂದರೆ ಸಿದ್ಧವಾಗಿ ಯಾವಾಗಲೂ ಇದ್ದ ವಸ್ತುವಿನ ಕಡೆ ನಾವು ಲಕ್ಷ್ಯ ಕೊಡಬೇಕಾಗಿತ್ತು. ಇವೆಲ್ಲ ತೋರಿ ಎಡಗೋದ್ರ ಕಡೆ ಲಕ್ಷ್ಯ ಕೊಟ್ಟೇನೋ, ತೋರಿಕೆ ವಸ್ತುಗಳು ನಮ್ಗೆ ಅಭಿವೃದ್ಧಿ ಆಗಲಿ ಅಂತ. ಇದ್ದ ವಸ್ತು ಏನೈತಿ ಅದ್ರ ಕಡೆ ಲಕ್ಷ್ಯ ಕೊಡು. ಅದು ನಿನಗೆ ಸುಖದಾಯಕವಾದದ್ದು, ಅದು ನಿನಗೆ ಸಮಾಧಾನ ಶಾಂತಿಯನ್ನು ಕೊಡ್ತೈತಿ, ಅದ್ರ ಕಡೆ ಲಕ್ಷ್ಯ ಕೊಟ್ಟೆ. ಅದು ಈ ತೋರಿಡುವಂಥ ವಸ್ತುಗಳನ್ನು ಅವಲಂಬಿಸಿದವರು ಎಲ್ಲರೂ ಮೂರ್ಖರು ಅಂದರು. ಇಂಥ ಮೂರ್ಖ ಜನರ ಸಮೂಹದಲ್ಲಿ ಇರೋದಕ್ಕಿಂತ ಅಡವಿಯಲ್ಲಿ ಇರೋದು ಲೇಸು. ಮೂರ್ಖ ಜನರ ಸಮೂಹ ನಮ್ಮನ್ನು ಮೂರ್ಖರನ್ನು ಮಾಡ್ತೈತಿ. ಅದಕ್ಕೆ ಅಂತಹ ವಿಚಾರವಂತರ ಏನು ಮಾಡಿದ, ಯಾವಾಗಲೂ ಇದ್ದ ವಸ್ತು ಯಾವುದದಿ ನೀನು ಸದ್ವಸ್ತು, ಕೆಡಲಾರದಂಥ ವಸ್ತು ಏನದ ಅದರ ಕಡೆ ಲಕ್ಷ್ಯ. ಅವರು ಆ ಸ್ಥಿತಿಯನ್ನು ಕೊಡೋದು, ನಮ್ಮನ್ನು ಅದ್ರ ಕಡೆನೇ ಲಕ್ಷ್ಯ ನಮಗೆ ಕೊಡ್ರಿ ಅಂತ ಹೇಳಿ ಒತ್ತು ಕೊಟ್ರಿ ಇಲ್ಲ. ಬರೇ ಪುನಃ ಪುನಃ ಅದರ ಕಡೆನೇ ಲಕ್ಷ್ಯ, ಇರುವಿನ ಕಡೆ ಲಕ್ಷ್ಯ. ಈ ತೋರಿಕೆ ಕಡೆ ಲಕ್ಷ್ಯ ಕೊಡಕ್ಕೆ ಹೋಗ್ಬೇಡ್ರಿ. ತೋರಿ ಎಡಗುದಿದ, ತೋರುವುದೆಲ್ಲ ಇದು ಮಿಥ್ಯದೆ, ತೋರದೆ ಅಡಗದೆ. ಅದಕ್ಕೆ ತೋರಿಕೆಗೆ ಆಧಾರವಾಗಿರ್ತಕ್ಕಂಥ ಅರಿವು ಏನದ ಅದು ಮಿಥ್ಯ. ಅದು ನೀನು ಅಡಗೋದಿಲ್ಲ, ಇವೆಲ್ಲ ಅಡಗ್ತಾವ. ನೀನು ಅವಿನಾಶದಿ, ಅಮೃತ ಸ್ವರೂಪನ ನೀನು ಅದಿ ಅನ್ನೋದನ್ನು ತಿಳ್ಕೊಂಡು ಉಳ್ಕೊಂಡಾಗ ನೀವು ಮುಕ್ತಕ್ಕಿ. ಅದನ್ನು ಮಾಡ್ಬೇಕಾದ್ರೆ ನೀನು ನಿರಂತರ ಈ ಸಾಧನ ನಮಗೆ ಬೇಕಾಕೈತಿ. ಮಹಾತ್ಮರ ಒಂದು ಮಾರ್ಗದರ್ಶನ, ಶ್ರವಣ, ಮನನ, ನಿಧಿಧ್ಯಾಸನ, ಈ ಸಾಧನದೊಳಗೆ ತೊಡಗಿದಾಗ ನಮ್ಗೆ ಆ ಸಮಾಧಿ ಸ್ಥಿತಿ ಅನುಭವ ಆದಾಗ ನಾವು ಖಾತ್ರಿ ಆಕೈತಿ, ಜ್ಞಾನ ನಮಗೆ ಗಟ್ಟಿ ಆಕೈತಿ. ಅವಾಗ ನಮಗೆ ಚಿಂತೆ ಕಿಡ್ತೈತಿ. ಅಲ್ಲಿ ತನಕ ನಾವು ಕೇಳ್ತೇವೆ, ಮುಂದೆ ನಾವು ಮುಂದುವರಿದಿಲ್ಲ, ಬಿಟ್ಟು ಬಿಡ್ತೇವೆ. ಇದಷ್ಟ ಸಾಧನ ಅಂತ ನಾವು ತಿಳ್ಕೊಂಡೇವಿ. ನಿರಂತರ ಇದಕ್ಕೆ ಸಾಧನ ಬೇಕು. ನಾವು ಆ ಸ್ಥಿತಿಯನ್ನು ಮುಟ್ಟುವವರೆಗೂ ನಿರಂತರ ಹಗಲಿರುಳೆನ್ನದೇ ಇದನ್ನು ನಾವು ಬಿಡಬಾರ್ದು. ವಿಷಯದ ವ್ಯಾಮೋಹದಿಂದ ಪಾರಾಗುವವರೆಗೂ ಎಂದೆಂದೂ ನಮಗೆ ಬರಬಾರ್ದು. ಇಚ್ಛಾಕತ್ತೆ ಅಂದ್ರೆ ಇನ್ನೂ ನಿನಗೆ ಜ್ಞಾನ ಆಗಿಲ್ಲ. ನೀನು ಯಾವ್ದಾರ ವಸ್ತುವಿನ ಮ್ಯಾಗ ನಿನಗೆ ಅಪೇಕ್ಷೆ ಆಗಕತ್ತೆ ಅಂದ್ರೆ ನೀನು ಅಜ್ಞಾನಿ. ನಾವು ಯಾವುದು ಅದು ವ್ಯಾಮೋಹ ನಾಶ ಆಗುವವರೆಗೂ, ವ್ಯಾಮೋಹ ನಾಶ ಆಗ್ಬೇಕಾದ್ರೆ ಜ್ಞಾನ ಆದಾಗ ನಾಶ ಆಗೋದು. ಸಮಾಧಿ ಹೊಂದಿದಾಗ ನಾಶ ಆಗೈತೆ ಹೊರತು ನೀ ಸಾಧಕ ಬೇಕಾದಂಗೆ ಅದೇನಪ್ಪ ಎಲ್ಲ ಬಿಟ್ಟೇನಂದ್ರೂ ಸದಾ ನಾಶ ಆಗಿರ್ಬೋದು. ಅದು ಸಾಧಕರಲ್ಲಿ ನಿಗ್ರಹಿಸಲ್ಪಟ್ಟಿರ್ತೈತಿ ಅಂತ ಹೇಳ್ತಿದ್ರಪ್ಪ ಅವ್ರು. ಸಮಾಧಿ ಹೊಂದಿದ ಜ್ಞಾನಿಯಲ್ಲಿ ಮಾತ್ರ ಅದು ನಾಶ ಆಗಿರ್ತೈತಿ. ಕೇಳಬೇಡ ಅಂತಿದ್ರಪ್ಪ ಅವ್ರು. ಅದ್ರ ಬಗ್ಗೆನೂ ಏನಾರು ಮಾಡ್ಬೇಕು ಹೊಂದ್ಬೇಕನ್ನೋದು ಕೇಳಬೇಡಂತ. ನಮ್ಮಲ್ಲಿ ಅದು ಸುಪ್ತ ಅಡಗಿರ್ತೈತಿ, ನಿಗ್ರಹಿಸಲ್ಪಟ್ಟಿರ್ತೈತಿ. ಅದು ಕೆಟ್ಟ ಐತಿ ಬಿಡಪ್ಪ ಹಿಡ್ಕೊಂಡು. ಆದರೆ ಜ್ಞಾನ ಆದ್ಮ್ಯಾಗ ಅದಕ್ಕೆ ಖಾತ್ರಿ ಆಕೈತಿ ನಮ್ಗೆ. ಸಮಾಧಿ ಹೊಂದಿದಾಗ ಅದ್ರ ಮ್ಯಾಗಿನ ವ್ಯಾಮೋಹ ಎಲ್ಲ ಹೋಗ್ತೈತಿ. ಅದಕ್ಕೆ ಭಾಳ ಎಚ್ಚರದಿಂದ ಇರ್ಬೇಕು ನಾವು. ಜ್ಞಾನ ಆಗೋವರೆಗೂ ಯಾವ ಹೊತ್ತಿನಾಗ ಬಂದು ನಮ್ಮನ್ನು ಲಗ ಹೊಡಿಸ್ತೈತಿ ಹೇಳಕ್ಕೆ ಬರ್ದು. ಅಂತಹ ಸಂದರ್ಭ ಬಂದಾಗ ಗೊತ್ತಾಕೈತಿ. ಎಲ್ಲ ಪರೀಕ್ಷೆಗೆ ಒಳಪಟ್ಟಾಗ ಅವಾಗ ನೀ ಎಂಥ ಮಾದಿ ಅನ್ನೋದು ಎಷ್ಟರ ಮಟ್ಟಿಗೆ ಐತಿ ಅನ್ನೋದು ನಮ್ಗೆ ಗೊತ್ತಾಕೈತಿ. ಅಂಥ ಪ್ರಸಂಗ ಬರೋ ಮಟ್ಟ ಭಾಳ ಚಂದ ಅನ್ನಿಸ್ತಾವೆ ಇವು ನಮ್ಗೆ. ಅಂಥ ಜೀವನದೊಳಗೆ ಪ್ರಸಂಗ ಬಂದಾಗ ಅಳಾಕೆ ಶುರು ಮಾಡ್ತೀವಿ, ದುಃಖ ಆಗಕ್ಕೆ ಶುರು ಆಕೈತಿ. ಅಂಥದ್ರಾಗ ಮನಸ್ಸು ನಮ್ಮದು ಚಂಚಲಾಗಬಾರ್ದು ನೋಡಿ. ಅವನ ಜ್ಞಾನಿ, ಅವಾಗ ಬ್ರಹ್ಮನಿಷ್ಠ ಅಂತ. ಏನು ಬೇಕಾದರೂ ಜಗತ್ತ ಪಡ ಮೇಲಾದರೂ ಅವನಲ್ಲಿ ಮನಸ್ಸು ಚಂಚಲಾಗೋದು, ವಿಕಾರ ಆಗೋದಿಲ್ಲ. ಅದಕ್ಕೆ ಬ್ರಹ್ಮನಿಷ್ಠ. ನಿಷ್ಠ ಅಂದರೆ ನೆಲೆಯಾಗಿ ಅವನು ನಿಂತಿರ್ತಾನೆ, ಸಮಾಧಿ ಸ್ಥಿತಿಯನ್ನು ಹೊಂದಿರ್ತಾನೆ. ಅವನಲ್ಲಿ ಜಗತ್ತಿನ ವ್ಯವಹಾರದಿಂದ ಯಾವುದೇ ಥರದ ಪರಿಣಾಮ ಆಗೋದಿಲ್ಲ. ಬೇಕಾದ ಅಲ್ಲೋಲ ಕಡಲಾದ್ರ ಜಗತ್ತು ಅವಾಗ ಯಾವುದೇ ಥರದ ಪರಿಣಾಮ ಆಗೋದಿಲ್ಲ. ಅಂತಹ ಸ್ಥಿತಿಯನ್ನು ನಾವು ಹೊಂದಬೇಕಾಗಿತ್ತು. ಅದಕ್ಕೆ ಬ್ರಹ್ಮನಿಷ್ಠತ್ವ ಅಂದ್ರೆ. ವಿಷ ಹಾಕ್ತೇನೆಂದ್ರೆ ಎದೆ ನಡಗಬಾರ್ದು ಅಂತಿದ್ರು. ಯಾರದಿರಿ, ಯಾವ ಸಾಧು ಸನ್ಯಾಸಿಗಳಿದ್ರೆ ವಿಷ ಕೊಟ್ಟರೆ ತುಗಾಗ್ತಾ ಇರಿದ್ರಿ ಅಂತ. ಅಂಥ ಸ್ಥಿತಿ ಪಡೆದಿದ್ದ ನನಗೇನಾಗೋಲ್ಲ ಅಂತ ಸಾಕ್ರೇಟಿಸ್ ಕೊಡೋದ, ಸಿದ್ಧಾರೂಢರು ಕೊಡೋದ್ರು. ಅವ್ರು ನನ್ನ ಕೆಲಸ ಮುಗಿದೈತಿ ಬಿಡು ನಮ್ದೇನು ಅಂತಂದ್ರು. ಅಂಥದನ್ನು ಪರೀಕ್ಷೆಗೆ ಒಳಪಟ್ಟರೆ ನಾವು ನಿಂದಿಲ್ಲೋದಿಲ್ಲ. ಅಷ್ಟ ಮಾತಾಡ್ತೇವೆ. ಮಾತಾಡೋದಾಗೈತಿ ನಮ್ಗೆ ವೇದ ಅಂತಂದ್ರೆ ಅದನ್ನು ಅನುಭವಕ್ಕೆ ತೊಗೊಂಡು ಉಳ್ಕೊಂಡು ಅವರು ಎಲ್ಲೋ ಒಬ್ಬರು ಅಂತ ಆಗೋದಿಲ್ಲ ಅಂತ ಬಿಡಬೇಡ್ರಿ. ಆಕೈತಿ ನಿರಂತರ ಇಂಥ ಒಂದು ಸತ್ಸಂಗ ವಿಚಾರಗಳನ್ನು ನಾವು ಇದ್ರಾಗ ಜೀವನವನ್ನು ನಾವು ಮೇಲೆ ನಮ್ಮ ವೇಳೆನ ಬರೀ ಅದಕ್ಕಾಗೆ ಕಳೆದ್ರಿ ಅದಕ್ಕೆ ಬಂತು ಅದಿಲ್ಲ. ಇದಕ್ಕಾಗೆ ಸ್ವಲ್ಪ ಇಟ್ಕೋರಿ ಮೀಸಲಾಗಿ ಈ ಸತ್ಸಂಗದೊಳಗೆ ಇದ್ರೊಳಗೆ ಸಂಸ್ಕಾರ ಗಟ್ಟಿ ಆಕೈತಿ. ಮೇಲೆ ಶ್ರದ್ಧೆಯಿಂದ ಈ ಸಾಧನದೊಳಗೆ ನಾವು ತೊಡಗಿದ್ವಿ ಅಂದರೆ ಇಂಥ ಸಂಸ್ಕಾರವನ್ನು ಗಟ್ಟಿ ಮಾಡಿಕೊಂಡು ಈ ಜನ್ಮಿಲ್ಲ ಇನ್ನೊಂದು 4 ಜನ್ಮಕ್ಕರೆ ನಮಗೆ ಆ ಸ್ಥಿತಿ ಹೊಂದಲಿಕ್ಕೆ ಸಾಧ್ಯ ಆಕೈತೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ನಿಮ್ಮ ಬೆಂಗಳೂರು ನಗರದ ಎಲ್ಲ ಸದ್ಭಕ್ತ ಮಂಡಳಿಗೂ ಅನಂತ ವಂದನೆಗಳನ್ನು ಸಲ್ಲಿಸಿ
ಹಿರಣ್ಣವರಿಗೆ ಅಭಿನಂದನೆಗಳು. ಅಜ್ಞಾನದಿಂದ ಸುಖ ಅಂದರೆ ನಿದ್ರೆ, ಜ್ಞಾನದಿಂದ ಸುಖ ಅಂದರೆ ಸಾಕ್ಷಾತ್ಕಾರ ಅಂತ ಆತ್ಮಾನಂದರ ಅಪ್ಪವ್ರ ಜೊತೆ ಭಾಳ ವರ್ಷಗಳಿಂದ ಒಡನಾಟ ಹೊಂದಿದ್ರು. ಅವರ ಅನುಭವವಾಣಿಗಳನ್ನು ಮತ್ತು ಅಪ್ಪವರ ನುಡಿಗಳನ್ನು ನೇರವಾಗಿ ನಮಗೆ ಮುಟ್ಟಿಸಿದ್ರು. ಮಾನವ ಜನ್ಮ ಶ್ರೇಷ್ಠ ಹೇಗೆ ಅಂದರೆ ಹುಟ್ಟು ಸಾವಿನಿಂದ ಬಿಡುಗಡೆ ಹೊಂದೋದು. ಹುಟ್ಟು ಸಾವಿನಿಂದ ಬಿಡುಗಡೆ ಹೇಗೆ ಹೊಂದಬೇಕು ಅನ್ನೋದನ್ನು ಹೇಳಿದ್ರು. ಮತ್ತೊಮ್ಮೆ ಅವ್ರಿಗೆ ಧನ್ಯವಾದಗಳು. ಈಗ ಅಪ್ಪವರಿಂದ ಆಶೀರ್ವಚನ.